ಡಿಜೆ ಬರೋದ್ರಿಂದ ಅಂತ ಒಂದು ಸೌಂಡು ಅಂತ ಒಂದು ಗಲೀಜ್ ವಾತಾವರಣ. ಇಂಥ ಕಡೆ ಫ್ಲಾಗ್ಗಳು ಕಟ್ಟಬಾರ್ದು, ಇಂಥ ಕಡೆ ಬ್ಯಾನರ್ಗಳು ಕಟ್ಟಬಾರ್ದು. ಸರ್ ಮೀಲಾದಲ್ಲೂ ಹಾಕಿದ್ರಲ್ಲ ಸರ್ ಬ್ಯಾನರ್, ಕಲ್ಲು ಹೊಡೆಯೋದಾಗ್ಲಿ, ಬೆಂಕಿ ಹಚ್ಚುವಂಥದ್ದು, ಈ ತರದ ಘಟನೆಗಳು ಆಗ್ತಾನೆ ಇರುತ್ತೆ. ಪ್ರಚೋದನೆ ಮಾಡಕ್ಕೋಸ್ಕರ ಮಾಡ್ತಾರಂತ ನಾವ್ ಹೇಳೋದು. ಮಸೂತಿ ಒಳಗಿಂದ ಲೈಟ್ ಪೂರಾ ಸ್ಟ್ರೀಟ್ ಲೈಟ್ ಆಫ್ ಮಾಡಕ್ಕಾಗತ್ತಾ? ಇನ್ಫ್ಯಾಕ್ಟ್ OIC ಅವರು ಹೇಳ್ತಾರೆ CM ಮುಂದೆ ನಿಂತ್ಕೊಳ್ಳಿ ಅಂತ ಕರ್ನಾಟಕದ ಒಬ್ಬ ಮಿನಿಸ್ಟರ್ ಹೇಳ್ತಾರೆ. ಅವ್ರು ಎಂದ್ ನಿಂತ್ಕೊಂಡ್ರೆ ಜಮೀರ್ ಅಹಮದ್ ಸಾಹೇಬ್ ಹೇಳಿ ನಿಲ್ಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡಕತ್ತ? ಸಮುದಾಯದ ಜನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ದು ಯಾಕೂಬ್ ಮೆನನ್ನ ಸಾವಿಗೆ, ಅಬ್ದುಲ್ ಕಲಾಂ ಅವರ ಸಾವಿಗೆ ಯಾರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಲ್ಲ. ವಿದ್ಯಾವಂತರ ಕಡಿಮೆ ಇರೋ ಜಾಗದಲ್ಲಿ ನಾವು ಅದೆಲ್ಲ ಯೋಚನೆ ಮಾಡಕ್ ಬರಂಗಿಲ್ಲ. ಜಾತಿ ಗಣತಿಯದ್ದು ಖಾನು ಸೈಯದ್ ಪಠಾನು ಅಂತ ಬರ್ದಿದ್ರೆ ರಿಸರ್ವೇಶನ್ 4% ಏನ್ ನಮಗೆ ಕೊಡ್ತಾರಲ್ಲ, ಭಾಗಿಯಾಗಲ್ಲ. ಸಮುದಾಯದ ನಾಯಕರನ್ನ ನಮ್ಮವರೇ ತುಳಿತಾ ಇದ್ದಾರೆ. ಜಮೀರ್ ಅಹಮದ್ ಅವ್ರ ಮೇಲೆ ಬೆಂಕಿ ತರ ಭಗ್ ಭಗ್ ಅಂತಿರ್ತಾರೆ. ಹೊಸದೇನಲ್ಲ, ಎಲ್ಲ ಬೇರೆ ಸಮಾಜದಾಗ ಹೋದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ಅನೇಕ ಶಾಸಕರು ಮತ್ತು ಸಂಸದರು ಹಾಗೆ ವಿಧಾನ ಪರಿಷತ್ ಸದಸ್ಯರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಜೊತೆ ಅಬ್ದುಲ್ ಜಬ್ಬಾರ್ ಅವರು ಜಾಯಿನ್ ಆಗ್ತಿದ್ದಾರೆ, MLC. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ವೆಲ್ ಸರ್, ನನಗೆ ಯಾವಾಗಲೂ ಕೂಡ ಒಂದು ಪ್ರಶ್ನೆ ಸರ್, ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಯಿಂದ ಬರುವಂತಹ ನಾಯಕರು ಯಾಕೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಹೆಚ್ಚಾಗಿ ಅಂತ? ಯಾವ್ದು ನೀವು ಬಂದಾಗ ನಾವು ಕಾಣಿಸ್ಕೊಂತೀವಿ, ಬಂದಿಲ್ಲ ಅಂದ್ರೆ ನಾವಾಗಿ ನಾವು ಹೋಗಂಗಿಲ್ಲ ಅಷ್ಟೇ. ನಾವಾಗಿ ನಾವ್ ಯಾಕೆ ಹೋಗ್ಬೇಕು ಸುಮ್ಗೆನೆ? ನೀವಾಗಿ ನೀವು ಬಂದಾಗ ಅಂತವೇನಾದ್ರು ಪ್ರಾಬ್ಲಮ್ ಇದ್ದಾಗ ಕೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀವಿ ಅಷ್ಟೇ. ಅಮೇಜಿಂಗ್. ವೆಲ್ ಸರ್, ಈಗ ಪ್ರಮುಖ ವಿಚಾರ ಇರುವಂತದ್ದು ಜಾತಿ ಗಣತಿಯದ್ದು. ಒಂದ್ ಕಡೆ ಗೊಂದಲ ಇದೆ, ಯಾವ ಇದ್ರಲ್ಲಿ ಏನ್ ಫಿಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಗೊಂದಲಗಳು ಸೃಷ್ಟಿ ಆಗ್ತಾ ಇರುವಂತಹ ಪ್ರಯತ್ನಗಳು ನಡೀತಾ ಇದೆ. ಹೇಗೆ ಈ ಜಾತಿ ಗಣತಿನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ? ಯಾಕೆಂತಂದ್ರೆ ಕೆಲವರು NRCCA ಆಗ್ತಿದೇನೋ ಅಂತ ಹೆದರ್ಕತಾ ಇದ್ದಾರೆ. ಈ ವಿಚಾರದಾಗೆ ನಾನು ಕನಿಷ್ಠ 15 ಜಿಲ್ಲೆಗಳಿಗೆ ಹೋಗಿ ಟೂರ್ ಮಾಡಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಈ ಕೆಲಸದಲ್ಲಿ ನಾವು ಅಳವಡಿಸಿದ್ದೀವಿ. ಅದ್ರ ಜೊತೆಗೆ ಜಿಲ್ಲಾ ವಕ್ಫ್ ಸಮಿತಿಯವರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ತಮ್ಮ ತಮ್ಮ ಜಿಲ್ಲಾ ಸಮಿತಿಗಳಲ್ಲೆಲ್ಲ ಎಲ್ಲರೂ ಆಯಾ ಏರಿಯಾಗಳ ಮಸೂದಿಗಳಲ್ಲಿ, ದರ್ಗಾಗಳಲ್ಲಿ, ಸಂಸ್ಥೆಗಳೆಲ್ಲರೂ ಸೇರಿ ಈ ಒಂದು ಜಾತಿ ಗಣತಿಯಲ್ಲಿ ಭಾಗವಹಿಸಿ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕಂತ ನಾವು ಎಲ್ಲಾ ಜನರ ಹತ್ರ ಕೇಳಿದ್ರೆ 15 ಜಿಲ್ಲೆಗಳಿಗೆ ಹೋಗಿದ್ವಿ. ಇದರ ನಂತರನೂ ಸಹಿತ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಮಂತ್ರಿಯವರಾದ ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ಮೈನಾರಿಟಿ ಕಮಿಷನ್ ಚೇರ್ಮನ್ ನಿಸಾರ್ ಅಹಮದ್ ಸಾಹೇಬರು, ಎಲ್ಲರೂ ನಸೀರ್ ಅಹಮದ್ ಸಾಹೇಬರು MLC ಅವರು, ನಮ್ಮ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರು ಎಲ್ಲರೂ ಸೇರಿ ನಾವು ಮೀಟಿಂಗ್ ಮಾಡಿ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಎಲ್ಲಾ ಜಿಲ್ಲಾ ಆಫೀಸರ್ಸ್ ಗಳಿಗೆ ಇದ್ರಾಗ ಇನ್ವಾಲ್ವ್ ಮಾಡಿ ಏನೇ ಗೊಂದಲ ಇದ್ರು ಸಹಿತ ಅವರು ಅದರಲ್ಲಿ ಟ್ರೈನಿಂಗ್ ತಗೊಂಡು ಆ ಗೊಂದಲನು ಪರಿಹಾರ ಮಾಡ್ಬೇಕಂತ ಈಗ ನಾವು ದಿವಸ ರಾತ್ರಿ 8 ಗಂಟೆಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಫೀಸ್ ನಲ್ಲಿ ಕುತ್ಕೊಂಡು ಇದರ ಏನು ನಡಿ ಎಲ್ಲೆಲ್ಲಿ ಯಾವ ಜಿಲ್ಲೆದಾಗ ಎಷ್ಟೆಷ್ಟು ಸೆನ್ಸಸ್ ನಲ್ಲಿ ಭಾಗವಹಿಸಿದ್ರು, ಯಾರು ಏನ್ ತೊಂದರೆ ಆತಲ್ಲಿ, ಇವತ್ತೆಷ್ಟು ಸೆನ್ಸಸ್ ನಲ್ಲಿ ಸೆನ್ಸಸ್ ಆಗಿದೆ, ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ ಅನ್ನೋದು ನಿನ್ನೆನೂ ನಾವು ರಾತ್ರಿ ಮಾತಾಡಿದ್ವಿ. ಮೊನ್ನೆನೂ ನಾವು ಮಿನಿಸ್ಟರ್ ಕುತ್ಕೊಂಡು ಆ ಕಡೆ ಎಲ್ಲಾ ಪೂರಾ ಇಡೀ ರಾಜ್ಯಾದ್ಯಂತ ಎಲ್ಲಾ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಇದು ಆಫೀಸರ್ಸ್ ಗಳಿಗೆ ಮಾತಾಡಿ ಏನೋ ನ್ಯೂನತೆ ಇದ್ರೆ ಸಹಿತ DC ಅವರಿಗೆ ಮಾತಾಡಿ ಸರಿ ಮಾಡ್ಕೋಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅಂತದೇನು ಗೊಂದಲ ಏನು ಇಲ್ಲ, ನಾವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಂತ ಇದೀವಿ. ಬಹಳ ಈಸಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ಮ ರಿಲಿಜನ್ ಅಂತ ಫಸ್ಟ್ 8ನೇ ನಂಬರ್ ಇದ್ರಾಗ ಕಾಲಮ್ ನಲ್ಲಿ ಬರ್ತಿದೆ, ಅದರಲ್ಲಿ ನೀವು ಇಸ್ಲಾಂ ಅಂತ ಬರೆಸ್ಬೇಕು. ಮತ್ತೆ ಜಾತಿ ಅಂತ ಕಾಲಮ್ ಬರ್ತಿದೆ, ಅಲ್ಲಿ ಮುಸ್ಲಿಂ ಅಂತ ಬರೆಸ್ಬೇಕು. ಉಪಜಾತಿ ಅಂತ ಕಾಲಮ್ ಬರ್ತಿದೆ, ಅಲ್ಲಿ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಏನಾರು ಇದ್ರೆ, ಫಾರ್ ಎಕ್ಸಾಂಪಲ್ ಲದಾಫ್, ಪಿಂಜಾರ್, ಖಸಾಬ್, ಫೂಲ್ಬಂದ್, ಚಪ್ಪರ್ಬಂದ್, ಇಂಥವು ಅನೇಕ ಇದಾವೆ ನಮ್ಮಲ್ಲಿ. ಕಸಬ್ ಆಕ್ಚುಲಿ ಕಸಬ್ ಅದು. ಆ ಕಸಬ್ನವರು ಆ ಕಸಬ್ ಅನ್ನು ಬರೆಸ್ಬೇಕು ಉಪಜಾತಿಯಲ್ಲಿ, ಯಾಕಂದ್ರೆ ಅವ್ರಿಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅವ್ರಿಗೆ ರಿಸರ್ವೇಶನ್ ಸಿಗ್ತದೆ. ಅಷ್ಟೇ ಮಾಡ್ಬೇಕವೇನ, ಅದ್ರ ಬಿಟ್ಟು ಬೇರೆ ಏನು ಗೊಂದಲ ಅದ್ರಾಗ ಇಲ್ಲ. ಇರುವಂತ ಗೊಂದಲ ಏನಪ್ಪಾ, ನಿಮ್ಗೆ ಕೇಳ್ತಾರ ಅವ್ರು ಬಂದು ನೀವೇನ್ ಕೆಲಸ ಮಾಡ್ತೀರಿ, ಕೆಲಸ ಅದ್ ಮಾಡ್ತೀರ ಅಂತ ಹೇಳ್ಬೇಕು. ಪ್ಲಸ್ ನಿಮ್ಗೆ ಜಮೀನ್ ಐತಾ, ಇಲ್ಲ ಇದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ. ಏನ್ ಓದಿದಿರಿ,
ಇಂತ ಓದಿದ್ದೀವಿ, ನೌಕರಿ ಆಗತ್ತಿರೋ ಇದಿರೋ ಇಲ್ಲೋ. ಯಾಕೆ ಓದಿಲ್ಲ ಅಂತ ಹೇಳಿದ್ರೆ ನಮ್ಮ ಬಡತನ ಐತಿ, ನಾವ್ ಯಾಕೋ ನಮ್ಮ ಮನೆಯವರು ನಮ್ಮ ತಂದೆ ತಾಯಿರು ನಮ್ಗೆ ಸ್ಕೂಲಿಗೆ ಕಳಿಸಿಲ್ಲ, ಅದಕ್ಕೆ ನಾವು ಓದಿಲ್ಲ. ಗ್ಯಾರೇಜ್ ಕೆಲಸ ಮಾಡ್ತಾ ಇದೀನಿ, ಸ್ಕೂಲ್ ಇದ್ರ ಕೆಲಸ ಮಾಡ್ತಾ ಇದೀನಿ, ವರ್ಕ್ಶಾಪ್ ಕೆಲಸ ಮಾಡ್ತಾ ಇದೀನಿ, ಅವೆಲ್ಲ ಹೇಳ್ಬೇಕು. ಕರೆಕ್ಟ್ ಸರ್. ಕೆಲವರು ನಾನು ಸೈಯದ್, ನಾನು ಪಠಾಣ್, ನಾನು ಶೇಖ್, ಮೇ ಪಠಾಣ್ ಕಾ ಬಚ್ಚಾ ಅಂತೆಲ್ಲ ಇರ್ತಾರೆ. ಅದ್ರಲ್ಲೆಲ್ಲ ಹೇಳಕ್ ಬರಂಗಿಲ್ಲ. ಇನ್ನು ನೀವು ಐತಲ್ಲ ಖಾನ್ ಅಂತ ನಿಮ್ ಹೆಸರು ಮುಂದೆ ಬರೆಸ್ಬೋದು ಅಷ್ಟೇ. ನೀವು ಸಬ್ ಜಾತಿಯಾಗ ಯಾರ ಖಾನ್, ಸೈಯದ್, ಪಠಾನು ಅಂತ ಬರ್ದಿದ್ರೆ ನಿಮ್ಗೆ ಅದ್ ರಿಸರ್ವೇಶನ್ 4% ಏನ್ ನಮಗೆ ಕೊಡ್ತಾರಲ್ಲ, ಅದರಲ್ಲಿ ನೀವು ಭಾಗಿಯಾಗಂಗಿಲ್ಲ, ಕೊಡಂಗಿಲ್ಲ ನಿಮ್ಗೆ. ಅದಕ್ಕೆ ನಿಮ್ ಏನಿದ್ರು ಈಗ ನಾನು ಶೇಖ್ ಅಬ್ದುಲ್ ಜಬ್ಬಾರ್ ಅಂತ ಬರೀತೀನಿ. ಅಬ್ದುಲ್ ಅಂತ ಹೇಳಿ ಅಬ್ದುಲ್ ಜಬ್ಬಾರ್ ಅಂದ್ರೆ ಶೇಖ್ ಅಂತ. ಅದು ಜಮೀರ್ ಅಹಮದ್ ಖಾನ್ ಅಂತ ಬರೀತಾರೆ, ಅವ್ರು ಪಠಾನ್ ಅಂತ. ಅವ್ರ ಹೆಸರು ಮುಂದೆ ಏನಾರ ಬರ್ಲಿ, ಉಪಜಾತಿಯಲ್ಲಿ ಅದನ್ನ ಮುಗಿಸಬಾರ್ದು. ನಮೂದಿಸಿದ್ರೆ ನಿಮ್ಗೆ ಸಿಗುವಂತ ಸೌಲಭ್ಯಗಳು ಅದು ಸಿಗಂಗಿಲ್ಲ. ಯಾಕಂದ್ರೆ ಅದು ನೀವು ಬಹಳ ಉನ್ನತ ಮುಸಲ್ಮಾನರಲ್ಲಿ ಉನ್ನತ ಜಾತಿಯವರು ಅಂತ ಇದು ಮಾಡ್ತಾರೆ, ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಇದ್ರಾಗೆಲ್ಲ ಜಾಸ್ತಿ ಗೊಂದಲದಲ್ಲಿ ಈಡಾಗಬಾರ್ದು. ಎಷ್ಟು ಕೇಳಿದಾರೆ ಅಷ್ಟೇ ಹೇಳಬೇಕು. ಯಾವ್ದು ಗೊತ್ತಾಗಂಗಿಲ್ಲ ಅದು ನೀವು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕರೆಕ್ಟ್ ಸರ್. ಸೆನ್ಸಸ್ ಮಾಡುವಂತದ್ರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ, ಅದು ಜನಕ್ಕೂ ಕೂಡ ಕನ್ವೆ ಆಗ್ಬೇಕಾಗ್ತದೆ. ಬಹಳ ದೊಡ್ಡ ಉದ್ದೇಶ ಇದೆ ಈ ಒಂದು ಸೆನ್ಸಸ್ ಇಂದನೇ ಮತ್ತೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಪರಿಹಾರ ಆಗೋದು. ನಾವ್ ಎಷ್ಟಿದೀವಿ ಅಂತ ತಿಳ್ಕೊಂಡೆ ತಾನೇ ಪ್ರೋಗ್ರಾಮ್ಗಳು ಹಾಕೋದು. ಈಗ ಹೋದ್ ಸರ್ತಿ ನಮ್ದು ಕನಿಷ್ಠ ಪಕ್ಷ ನಮ್ಮ 75 ಲಕ್ಷ ಜನ ನಾವಿದ್ವಿ. ನಮ್ಮ ಹೋದ್ ಸರ್ತಿ ನಮ್ CM ಸಿದ್ದರಾಮಯ್ಯ ಸಾಹೇಬ್ರು CM ಆದಾಗ 75 lakhs ಇದ್ವಿ. ಆ ಟೈಮ್ ನಲ್ಲಿ ನಮ್ಗೆ ಇಷ್ಟೊಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಸ್ಕೂಲ್ಗಳು, ಅಬುಲ್ ಕಲಾಂ ಸ್ಕೂಲ್ಗಳು ಓಪನ್ ಮಾಡಿದ್ದಾರೆ, ಮೊರಾರ್ಜಿ ದೇಸಾಯಿ ಶಾಲೆಗಳು ಓಪನ್ ಆಗಿದ್ದಾವೆ, ಬೇಕಾದಷ್ಟು ಶಾಲೆಗಳು ಕಾಂಪೌಂಡ್ಗಳು ಆಗ್ತದಾವೆ, ಸ್ಕೂಲ್ಗಳು ಕಾಂಪೌಂಡ್, ಖಬರಸ್ತಾನ್ ಕಾಂಪೌಂಡ್ಗಳು, ಮಸೂದಿಗಳಿಗೆ ದುರಸ್ತಿಗೆ ಇದು ಕೊಡಕತ್ತಾರೆ, ಶಾದಿ ಮಲ್ಗಳಾಗ್ತದೆ. ಇವೆಲ್ಲ ಕಾರ್ಯಕ್ರಮಗಳು ಮುಂದುವರಿಬೇಕಪ್ಪ ಅಂತ ಹೇಳಿದ್ರೆ, ಇನ್ನು ಜಾಸ್ತಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಸೆನ್ಸಸ್ ನಲ್ಲಿ ಭಾಗವಹಿಸಬೇಕು. ನಾವ್ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್, ಎಷ್ಟು ಪರ್ಸೆಂಟೇಜ್ ಆಫ್ ಜನ ನಾವು ಆಗ್ತೀವೋ ಅದ ಪರ್ಸೆಂಟೇಜ್ ಇಟ್ಕೊಂಡು ನಮ್ಮ ಬಜೆಟ್ ಅನ್ನು, ಮುಂದಿನ ಬಜೆಟ್ ಏನ್ ಮಾಡ್ತಾರಲ್ಲ ಅದರಲ್ಲಿ ನಮ್ಗೆ ಸವಲತ್ತು ಏನೇನ್ ಕೊಡ್ಬೋದು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಮುಖ್ಯಮಂತ್ರಿಯವರಾಗ್ಲಿ, ಫೈನಾನ್ಸ್ ಮಿನಿಸ್ಟರ್ ಆಗಲಿ. ಅದಕ್ಕೋಸ್ಕರನೇ ಇದು ಸೆನ್ಸಸ್ ಮಾಡಿಸ್ತಾ ಇರೋದು. ಬಹಳ ದಿವಸ ಆಗಿದೆ, ಅದಕ್ಕೆ ಮಾಡಿಸ್ತಾರ. ಓಕೆ ಸರ್, ಮತ್ತೊಂದು ಪ್ರಶ್ನೆ. ಸಾಲಿಡ್ 89% ಮುಸಲ್ಮಾನರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ, ಆದ್ರೆ ನಮ್ಮಲ್ಲಿರುವಂತಹ ಸಚಿವರ ಸಂಖ್ಯೆ ತೀರಾ ಕಡಿಮೆ ಇದೆ ಅನ್ನುವಂಥದ್ದನ್ನ ತುಂಬಾ ಜನ ಶಾಸಕರು ಹೇಳ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಆಸಿಫ್ ರಾಜು ಸೇಠ್ ಅವರು ನಾನಿದ್ದೀನಿ ಸಚಿವನಾಗೋದಕ್ಕೆ ಅಂತ ಹೇಳ್ತಾ ಇದ್ರು. ಇನ್ನು ದೊಡ್ಡ ಲಿಸ್ಟೇ ಇದೆ ಆಗ್ಬೇಕು ಸಚಿವರುಗಳು ಅನ್ನುವಂತಹ ನಿಟ್ಟಿನಲ್ಲಿ. ತಮ್ಗೇನ್ ಅನ್ಸುತ್ತೆ, ತುಂಬಾ ಕಡಿಮೆ ಸ್ಥಾನ ಆಗಿರ್ಲಿಲ್ವಾ ಅಂತ? ಕಡಿಮೆ ಸ್ಥಾನ ಆಗಿದೆ ಅಂತ ಹೇಳಿದ್ರೆ ಹಿಂದೆ 35, 38, 40 ಮಂದಿ ಮಂತ್ರಿಗಳಾಗ್ತಿದ್ರು. SM ಕೃಷ್ಣ ಟೈಮ್ ನಲ್ಲಿ 38 ಮೆಂಬರ್ಸ್ ಮಿನಿಸ್ಟರ್ ಆಗಿದ್ರು. ಆವಾಗ 5 ಜನಕ್ಕೆ ಮಂತ್ರಿಗಳು ಮಾಡಿದ್ರು. ಈಗ ನಾವು ಅದು 33ಕ್ಕೆ ಇಳಿಸಿದ್ದಾರೆ. ಅದು 33ಕ್ಕೆ ಇಳಿಸಿದ್ದಾರೆ. ಅದು ರೀಜನ್ ವೈಸ್ ಕೊಡ್ತಾರೆ. ಸ್ವಲ್ಪ ಎಲ್ಲವೂ ಹೆಚ್ಚು ಕಡಿಮೆ ಆಗ್ತಾವೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗೆ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ ಪ್ರಕಾರ ನಾವು ಜಾಸ್ತಿ ಮಾಡಿದೀವಿ. ಆದ್ರೆ ಇಲ್ಲಿ ಇದನ್ನು ಇರ್ಬೇಕಲ್ಲ, ನಮ್ಗೆ ಕೊಡುವಂತ ಬಾಗಲನ್ನು ಓಪನ್ ಆಗಿರ್ಬೇಕು, ಅದಕ್ಕೆ ಒಂದು ಪ್ರಯತ್ನನೂ ಆಗ್ಬೇಕು. ಎಲ್ಲಾ ಕಡೆನೂ ನಡೀತಾ ಇದೆ. ಆ ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ರಹೀಂ ಖಾನ್ ಕೊಟ್ಟಿದ್ದಾರೆ, ಈ ಕಡೆ ಭಾಗಕ್ಕೆ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸಲೀಂ ಸಾಹೇಬರಿಗೆ ಚೀಫ್ ವಿಪ್ ಮಾಡಿದ್ದಾರೆ, ಮತ್ತೆ ಖಾದರಿಗೆ ಮಂಗಳೂರು ಸ್ಟೇಟ್ ಇಂದ ಸ್ಪೀಕರ್ ಮಾಡಿದ್ದಾರೆ, ಮತ್ತೆ ಸಲೀಂ ಅಹಮದ್ಗೆ ಚೀಫ್ ವಿಪ್ ಮಾಡಿದ್ದಾರೆ. ಏನೇನ್ ಆಗ್ತಿದೆ ಅದೆಲ್ಲ ನಡೀತಾ ಇರ್ತದೆ. ಬೇಕಾದಷ್ಟು ಜಾಗದಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ಗಳು ಮಾಡಿದ್ದಾರೆ, ಸ್ಟೇಟ್ ಬೋರ್ಡ್ಗಳು ಚೇರ್ಮನ್ಗಳು ಮಾಡಿದ್ದಾರೆ. ನಡೀತಾ ಇದಾವೆ, ಎಷ್ಟೆಷ್ಟು ನಡೀತಾವೆ. ಆದ್ರೂ ನಮಗೆ ಸಿಗಷ್ಟು ತೃಪ್ತಿ ಇಲ್ಲ ಅಂತ ನಮ್ಮರು ಹೇಳ್ತಾರೆ. ಎಲ್ಲಾ ಮಂತ್ರಿಗಳು, ಎಲ್ಲಾ MLAಗಳು ಎಲೆಕ್ಟ್ ಆದಾಗಿರೋ ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಇರ್ತದೆ. ಅದ್ರ ಜೊತೆಗೆ ಅಲ್ಲಿ ವಾತಾವರಣ ಇರ್ಬೇಕಲ್ಲ, ಮಾಡುವಂತ ಒಂದು ಕೆಪಾಸಿಟಿ ಎಲ್ಲರಿಗೂ ಇರ್ತದೆ. ಆದ್ರೆ ಇದು ಸರಿ ಇರಂಗಿಲ್ಲ. ನಮ್ಗೆ 30 ಜನದ ಮೇಲೆ 33 ಜನದ ಮೇಲೆ ತಗೊಳಕ್ ಆಗಂಗಿಲ್ಲ. ಕರೆಕ್ಟ್. ಆಮೇಲೆ ಸರ್, ರೀಸೆಂಟ್ಲಿ ಒಂದು ಮಿಲಾದ್ ಕಾರ್ಯಕ್ರಮ ನಡೀತು. ಅದರದೊಂದು ಕ್ಲಿಪ್ಪಿಂಗ್ ತುಂಬಾ ಟ್ರೋಲ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ OWೈಸಿ ಅವರು ಹೇಳ್ತಾರೆ CM ಮುಂದೆ ನಿಂತ್ಕೊಳ್ಳಿ ಅಂತ ಕರ್ನಾಟಕದೊಬ್ಬ ಮಿನಿಸ್ಟರ್ ಹೇಳ್ತಾರೆ ಅಂತ. ಬಟ್ ಈ ಕರ್ನಾಟಕದ ಮುಸಲ್ಮಾನರು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅದನ್ನ. ಸಿದ್ದರಾಮಯ್ಯ ಅವರು ಮಾಡಿರುವಷ್ಟು ಕೆಲಸ ಬೇರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಮುಸಲ್ಮಾನರಿಗೆ ಅಂತ. ಕೆಲಸನೂ ಮಾಡಿದ್ದಾರೆ.
ಅದು ಅವ್ರೇನು ಎದ್ ನಿಂತ್ಕೊಡ್ರಿ ಅಂತ ಹೇಳಿಲ್ಲ. ಅವರು ಸ್ವಲ್ಪ ಗೌರವ ಕೊಡೋರು ಯಾರು ಎದ್ ನಿಂತಿರ್ಬೋದು. ನಮ್ಮ ಮೌಲ್ಯಗಳಿಗೆ ಎದ್ ನಿಂತ್ಕೊಡ್ರಿ ಅಂತ ಯಾರು ಹೇಳಿಲ್ಲ. ಅವರಾಗಿ ಅವ್ರು ಸೃಷ್ಟಿ ಮಾಡ್ಕೊಂಡು ಹೇಳ್ತಾರೆ. ಅವ್ರು ಎದ್ ನಿಂತ್ಕೊಂಡ್ರೆ ಜಮೀರ್ ಅಹಮದ್ ಸಾಹೇಬ್ ಹೇಳಿ ನಿಲ್ಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಅದೇನು ಮಾಡಕ್ಕಾಗಲ್ಲ. ಅದಕ್ಕೆ ಕೆಲಸ ಬೇಕಾದಷ್ಟು ಕೆಲಸ ಮಾಡಿದಾರೆ, ಅದ್ರಾಗ ಎರಡನೇ ವಿಚಾರ ಇಲ್ಲ. ಇನ್ನೂ ಮಾಡ್ತಿದಾರೆ, ಬೇಕಾದಷ್ಟು ಕೆಲಸ ಮಾಡುವಾಗ. ಸರ್, ನೀವು ತುಂಬಾ ಜನ ಲೀಡರ್ಸ್ ಗಳನ್ನ ನೋಡಿರ್ತೀರಿ, ಮುಖ್ಯಮಂತ್ರಿಗಳನ್ನ ಸಾಕಷ್ಟು ಜನ ನೋಡಿರ್ತೀರಿ. ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಗೆ ತುಂಬಾ ಹತ್ರವಾಗಿರುವಂತ ಸಿಎಂ ಯಾರಾಗಿದ್ರು ಅಂತ? ದೇವರಾಜ ಅರಸ್ ಅವರು ಆಗಿದ್ರು ಫಸ್ಟ್. ಈಗ ಎರಡನೇ ಸಿಎಂ ನಾನ್ ನೋಡಿದ ಪ್ರಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ಮೂರನೇರು ಎಸ್.ಎಂ. ಕೃಷ್ಣ ಅವರಿದ್ರು. ಹೇಗೆ ಸಮುದಾಯ ಸ್ಮರಿಸಿಕೊಳ್ಳುತ್ತೆ ಸರ್ ಈ ಎಲ್ಲ ನಾಯಕರನ್ನ ಅಂತ? ಏನ್ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ, ಬಜೆಟ್ ಏನ್ ನಮ್ಮ ಸರ್ಕಾರ ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಏನ್ ಬಜೆಟ್ ಕೊಡ್ತಾರಲ್ಲ ಅದ್ರ ಮೇಲೆ ಗೊತ್ತಾಗ್ತದೆ. ಹಿಂದಿನ ಸರ್ಕಾರಗಳು ನಮ್ಮ ಸಿದ್ದರಾಮಯ್ಯ ಬರೋಕ್ಕಿಂತ ಮುಂಚೆ 1,000 ರೂಪಾಯಿ, 1,000 ಕೋಟಿ, 1,400 ಕೋಟಿ ರೂಪಾಯಿ, 1,500 ಕೋಟಿ ರೂಪಾಯಿ ಇತ್ತು. ಅದು ಆದ್ಮೇಲೆ ಸಿದ್ದರಾಮಯ್ಯ ಬಂದ್ಮೇಲೆ ಕನಿಷ್ಠ ಪಕ್ಷ 3,500 ಕೊಟ್ಟರು ಹೋದ ಸರ್ತಿ. ಈ ಸರ್ತಿ 4,500 ಮೇಲೆ ಬರ್ತಾ ಇದೆ. ಆ ಲೆಕ್ಕದ ಪ್ರಕಾರ ಮುಖ್ಯಮಂತ್ರಿಗಳು ನಮ್ ಕಡೆ ಗಮನ ಇಟ್ಟಿದಾರಂತ ಅನ್ಸದ್ ಮಟ್ಟಿಗೆ ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಕಾರ್ಯಕ್ರಮಗಳು ಎಷ್ಟು ಅವ್ರು ಚಾಲನೆ ಮಾಡಕ್ಕೋಸ್ಕರ ಮುಂದೆ ಬರ್ತಾರೋ ಅದರ ಮೇಲೆ ಮುಖ್ಯಮಂತ್ರಿಗಳ ಒಂದ್ ಒಳ್ಳೆತನ ಗೊತ್ತಾಗುತ್ತೆ. ಇನ್ನು ಮುಂದೆ ಇನ್ನೂ ನಮ್ಗೆ ಪೂರಾ ಭರೋಸಾ ಇದೆ ನಮ್ಮ ಮೇಲೆ, ನಮ್ಮ ಸಾಹೇಬ್ರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ. ಇನ್ನೂ ಆದಷ್ಟು ಜಾಸ್ತಿ ಕಾರ್ಯಕ್ರಮಗಳು ನಮ್ಮವು ಇನ್ನೂ ಬಹಳ ಆಗ್ಬೇಕಾಗಿದೆ. ಅವೆಲ್ಲದಕ್ಕೂ ತಾವು ಇನ್ನೂ ಅವ್ರು ಸಾಹೇಬ್ರು ಕೊಡ್ತಾರಂತ ನಮ್ ಭರೋಸೆ ಇದೆ. ಓಕೆ ಸರ್, ಇನ್ಫ್ಯಾಕ್ಟ್ JDS ನ ಅನೇಕ ನಾಯಕರನ್ನ ನಾನು ಮಾತಾಡಿಸ್ತಾ ಇರ್ತೀನಿ. ಅವ್ರು ಯಾವಾಗ್ಲೂ ಕೂಡ ಹೇಳೋದು 4% ಕೊಟ್ಟಿದ್ದು ದೇವೇಗೌಡರನ್ನ ಸಮುದಾಯ ಮರೆತು ಬಿಡ್ತು ಅಂತಾರೆ. 4% ಕೊಡ್ಬೇಕಂತ ಅವ್ರು ಅನೌನ್ಸ್ ಮಾಡಿರ್ಬೋದು. ಮಾಡಿದ್ದು ನಮ್ಮ ವೀರಪ್ಪ ಮೊಯ್ಲಿ ಸರ್ಕಾರದಾಗ, ವೀರಪ್ಪ ಮೊಯ್ಲಿ CM ಇದ್ದಾಗ ಅದ್ರ ಆರ್ಡರ್ ಮತ್ತೆ ಎಲ್ಲಾ ಗೆಜಿಟ್ ಆಗಿದ್ದು ವೀರಪ್ಪ ಮೊಯ್ಲಿ ಟೈಮ್ ನಲ್ಲಿ. ಅವ್ರು ಬರೇ ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಭಾಷಣದಾಗೆ ಯಾವ್ದೋ ಒಂದು ಸ್ಪೀಚ್ ನಾಗ ಹೇಳಿದ್ರೆ ವಿನ ಇಂಪ್ಲಿಮೆಂಟ್ ಆಗಿದ್ದು ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ಎಲ್ಲ ನಮ್ಮ ಮೈನಾರಿಟಿ ಕೆಲಸ ಆಗಿರೋದು. ನಿಮ್ಮ CIT ಆಗಿರ್ಬೋದು, ಅದರಿಂದ ನಮ್ಮ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಬೇಕಾದಷ್ಟು ನಮ್ಗೆ ಇವತ್ತು ನಮ್ಮ ಹುಡುಗರು ಇಂಜಿನಿಯರ್ಸ್, ಡಾಕ್ಟರ್ಸ್ ಆಗ್ತಿದ್ದಾರೆ ಅಂದ್ರೆ ಅದನ್ನು ವೀರಪ್ಪ ಮೊಯ್ಲಿ ಅವರ ಒಂದು ಕೃಪೆನೆ. ಅವ್ರ ಕಾಲದಲ್ಲಿ CIT ಮಾಡಿದ್ದು, ರಿಸರ್ವೇಶನ್ 4% ಕೊಟ್ಟಿದ್ದು ಅವರೇ. ಬೇರೆ ಬಹಳ ಕಾನೂನು ಪ್ರಕಾರವಾಗಿ ರಿಸರ್ವೇಶನ್ 4% ಕೊಟ್ರು. ಆದ್ರೂ ಅದು ಬೇರೆ ಕಡೆ ಮಾಡಿದ ಕಡೆ ಎಲ್ಲ ಸ್ಟೇ ಆಗಿತ್ತು. ಆದ್ರೆ ನಮ್ಮದಕ್ಕೆ ಏನು ಸ್ಟೇ ಆಗಿಲ್ಲ. ನಮ್ಗೆ 4% ಕೊಟ್ಟಿದ್ದಾರೆ. ಇನ್ನು ಮುಂದೆ ಇನ್ನು ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತವೆ. ಅವ್ರೇನು ಇದು ಅವ್ರು ಬರೀ ಅದು ಹೇಳಿದ್ರಷ್ಟೇ 4% ಮಾಡಬಹುದು ಅಂತ, ಅವ್ರು ಮಾಡಿಲ್ಲ. ಓಕೆ, ನೀವು 2 ಟರ್ಮ್ ಅಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ಸರ್ ತಮ್ಮ ಕಮ್ಯುನಿಟಿಗೆ? ನಾವೆಲ್ಲ ವಿಚಾರದಾಗೂ ನಾವು ಎಲ್ಲ MLAಗಳು, MLCಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲಾ ವಿಚಾರದಾಗೂ ಒಂದೊಂದ್ ಕಡೆ ಸಿಟ್ಟಿಂಗ್ ಮಾಡ್ತೀವಿ ನಾವು. ತಿಂಗಳಿಗೆ 15 ದಿನಕ್ಕೆ ಇಂಪಾರ್ಟೆಂಟ್ ಯಾವ ಇಶ್ಯೂಸ್ ಬಂದಾಗ ನಾವೆಲ್ಲರೂ ಕುತ್ಕೊಂತೀವಿ. ಆಲ್ಮೋಸ್ಟ್ ಆಲ್ ಕುತ್ಕೊಂಡು ಏನ್ ಮಾಡ್ಬೇಕು, ಈ ಸಮಸ್ಯೆಗೆ ಪರಿಹಾರ ಏನ್ ಮಾಡ್ಬೇಕು ಎಲ್ಲರೂ ಕುತ್ಕೊಂಡು ಮಾತಾಡ್ತೀವಿ. ಏನ್ ಮಾಡಿದ್ರೆ ನಮ್ಗೆ ಉಪಯೋಗ ಆಗ್ತಿತ್ತು ಅನ್ನೋದು ವಿಚಾರವಾಗಿ ಮಾತಾಡಿದ್ಮೇಲೆ ನಾವ್ ಅದಕ್ಕ ಪರಿಹಾರ ಬಂದು ಅಂತವೇನಾರ ಜಟಿಲ ಸಮಸ್ಯೆ ಏನಾರ ಬಂದಿದ್ದಲ್ಲಿ ನಾವೆಲ್ಲರೂ ಸೇರಿ ಅಲ್ಲಿಂದಾನೆ ಮುಖ್ಯಮಂತ್ರಿ ಹತ್ರ ಹೋಗಿ ಈ ವಿಚಾರವಾಗಿ ಡಿಸ್ಕಷನ್ ಮಾಡಿ ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಈ ಸರ್ಕಾರ ಬಂದ್ಮೇಲೆ ನಮ್ಗೆ ಬಹಳ ವೆಲ್ಫೇರ್ ಸ್ಕೀಮ್ಗಳು ನಮ್ಮ ಸ್ಟೇಟ್ ನಲ್ಲಿ ಹಿಂದುಳಿದ ವರ್ಗಗಳಿಗೆ, ಬ್ಯಾಕ್ವರ್ಡ್ ಕ್ಲಾಸ್ ನರಿಗೆ, SC ST ಗಳಿಗೆ, ಅದರಲ್ಲಿ ಸಹಿತ ಜಾಸ್ತಿ ಮೈನಾರಿಟೀಸ್ಗಳಿಗೆ ಬಹಳ ವೆಲ್ಫೇರ್ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳು ಇದ್ದಾವೆ. ಮತ್ತೆ ಸೋಷಿಯಲ್ ಸೆಕ್ಯೂರಿಟಿನೂ ನಮ್ಗೆ ಆ ನಮೂನೆ ಇದೆ. ಅದ್ರ ಜೊತೆಗೆ ಇನ್ನೊಂದು ಅದು ಆದ್ಮೇಲೆನು ಈಗ ನಮ್ಮ ಕೌನ್ಸಿಲ್ ಅಲ್ಲಿ ಆಗ್ಲಿ ಇದರಲ್ಲಿ ನಮ್ಮ ಮೆಜಾರಿಟಿ ಇದ್ದಿಲ್ಲ. ನಮ್ಮ ಡಿಮ್ಯಾಂಡ್ ಇನ್ನೊಂದು, ನಮ್ಮ ಲೆಜಿಸ್ಲೇಚರ್ಸ್ ಡಿಮ್ಯಾಂಡ್, ನಮ್ಮ ಪಬ್ಲಿಕ್ ಡಿಮ್ಯಾಂಡ್ ಏನಿದೆ ಅಂದ್ರೆ ಈ ಹೇಟ್ ಸ್ಪೀಚಸ್ ಏನಿದಾವಲ್ಲ, ಆ ಹೇಟ್ ಸ್ಪೀಚಸ್ ಗೆ ತಡೆ ಹಿಡಿಯಕ್ಕೋಸ್ಕರ ತಾವು ಕಾನೂನು ತರಬೇಕು, ಕಾನೂನು ಮಾಡ್ಬೇಕಂತ ನಾವು ಚೀಫ್ ಮಿನಿಸ್ಟರ್ ಹತ್ರ ಕೇಳ್ಕೊಂಡಿದೀವಿ. ಅದು ಆದಷ್ಟು ಬೇಗನೆ ನಾನು ತರ್ತೀನಿ ಅಂತ ನಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಾವು ಅದ್ರ ಕಡೆ ಜಾಸ್ತಿ ಗಮನ ಇದೆ. ಹೇಟ್ ಸ್ಪೀಚಸ್ ಆಗಿಲ್ದಂಗೆ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾರ್ಯಾರು ನಮ್ಮರೇ ಆಗಿರ್ಲಿ ಯಾರೇ ಆಗಿರ್ಲಿ ಹೇಟ್ ಸ್ಪೀಚಸ್ ಮಾಡಿದವರಿಗೆ ಕಾನೂನು ತಕ್ಕ ಕ್ರಮ ತಗೋಬೇಕಂತ ನಮ್ಮ ಡಿಮ್ಯಾಂಡ್ ಇದೆ.
ಅದರ ಜೊತೆಗೆ ವೆಲ್ಫೇರ್ ಸ್ಕೀಮ್ಗಳಲ್ಲಿ ಅಂತೂ ಬೇಕಾದಷ್ಟು ಶಾಲೆಗಳು, ಸ್ಕೂಲ್ಗಳು, ಕಬ್ರಸ್ತಾನ್ಗಳು, ಹೊಸದಾಗಿ ಯಾರು ಕಬ್ರಸ್ತಾನ್ ಇಲ್ಲ, ಯಾವ ಊರಿನ ಕಬ್ರಸ್ತಾನ್ ಇಲ್ಲ, ಅವ್ರಿಗೆ ಕಬ್ರಸ್ತಾನ್ ಜಾಗ ಕೊಡಿಸ್ಬೇಕು. DC ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಿ ಕಬ್ರಸ್ತಾನ್ ಇದಾವೆ ಅಲ್ಲಿ ಕಾಂಪೌಂಡ್ ಹಾಕಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ. ಪ್ಲಸ್ ಮೊರಾರ್ಜಿ ದೇಸಾಯಿ ಶಾಲೆಗಳು ಹೊಸದಾಗಿನೂ ಕೊಟ್ಟಿದ್ದಾರೆ. ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ 200 ಅಬುಲ್ ಕಲಾಂ ಆಜಾದ್ ಸ್ಕೂಲ್ಗಳು 6ನೇ ತರಗತಿಯಿಂದ PUC ತನಕ 200 ಅಬುಲ್ ಕಲಾಂ ಆಜಾದ್ ಶಾಲೆಗಳು ಪ್ರಾರಂಭ ಮಾಡಕ್ಕೋಸ್ಕರ ಸ್ಟಾರ್ಟ್ ಮಾಡಿದೀವಿ. ಆಲ್ರೆಡಿ ಶುರು ಆಗಿದೆ. ಅದು ಯಾಕಂತ ಹೇಳಿದ್ರೆ ಉರ್ದು ಶಾಲೆಗಳು ಬರ್ತಾ 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 ಬಂದ್ ಆಗ್ತದವೆ. ನಮ್ಮ ಮಕ್ಕಳಿಗೆ ಉರ್ದು ಶಾಲೆಗಳು ಮಕ್ಕಳಿಗೆ ಸ್ಟ್ರೆಂತ್ ಇಲ್ಲಿದ್ದಕ್ಕೆ ಸ್ಕೂಲ್ಗಳು ಬಂದ್ ಆಗ್ತಾ ಇದಾವೆ. ಅದಕ್ಕೋಸ್ಕರ 3 ಲ್ಯಾಂಗ್ವೇಜ್ ಫಾರ್ಮುಲಾ ತಗೊಂಡ್ ಬಂದು ಇಂಗ್ಲಿಷು, ಕನ್ನಡ, ಉರ್ದು 3 ಲ್ಯಾಂಗ್ವೇಜ್ ತಗೊಂಡ್ಬಂದು ಈ ಕಡೆ ನಾವು ಶಾಲೆಗಳು ಓಪನ್ ಮಾಡ್ತಾ ಇದೀವಿ. ಎಲ್ಲಾ ಜಿಲ್ಲಾ ವೈಸು 5-10 ಶಾಲೆಗಳು ಎಲ್ಲಾ ಕಡೆನೂ ಪ್ರಾರಂಭ ಮಾಡ್ಬೇಕಂತ ಗುರಿ ಇದೆ. ಅದ್ರ ಜೊತೆಗೆ ಈ ಹಿಜಾಬ್ ಇದು ಬಂತಲ್ಲ ನಮ್ಮ ಪ್ರಾಬ್ಲಮ್, ಹಿಜಾಬ್ ಕಡೆಯಿಂದ ನಮ್ಮ ಡಿಪಾರ್ಟ್ಮೆಂಟ್ ವಕ್ಫ್ ಬೋರ್ಡ್ ಇಂದ ನಿಯರ್ಲಿ ಜಿಲ್ಲೆಗೆ ಒಂದು ವುಮೆನ್ಸ್ ಜೂನಿಯರ್ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂತ ನಾವು ಮುಖ್ಯಮಂತ್ರಿ ಹತ್ರ ಬೇಡ್ಕೊಂಡಿದೀವಿ. ಆದಷ್ಟು ಬೇಗನೆ ಆ ಕಡೆ ಗಮನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಯವರು. ಈ ನೆಕ್ಸ್ಟ್ ಮಂತ್ ನಲ್ಲಿ ನಾವು ಎಲ್ಲ ಒಂದ್ ಕಡೆ ಒಂದ್ 16-15 ಕಡೆ ನಾವು ವುಮೆನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ. 4.25 ಕೋಟಿ 5 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಆ ಒಂದು ಪ್ರಕಾರ ನಾವು ಎಲ್ಲಾ ಕಡೆನೂ ವುಮೆನ್ಸ್ ಕಾಲೇಜ್ ನಾವು ಸ್ಟಾರ್ಟ್ ಮಾಡ್ಬೇಕಂತ ನಾವು ಮಾಡ್ತಾ ಇದೀವಿ. ಓಕೆ ಸರ್, ಹೇಟ್ ಸ್ಪೀಚ್ ಆಗ್ಲಿ ಮಗದೊಂದು ಪ್ರವೋಕ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇರುತ್ತೆ. ಬಟ್ ಅಷ್ಟೇ ಕ್ವಿಕ್ ರಿಯಾಕ್ಷನ್ ಕೂಡ ಅದಕ್ಕೆ ತಮ್ಮ ಸಮುದಾಯದಿಂದ ಬರ್ತಾ ಇರುತ್ತೆ. ಕಲ್ಲು ಹೊಡೆಯೋದಾಗ್ಲಿ, ಬೆಂಕಿ ಹಚ್ಚುವಂಥದ್ದು, ಈ ತರದ ಘಟನೆಗಳು ಆಗ್ತಾನೆ ಇರುತ್ತೆ. ಯಾಕೆ ಅದನ್ನ ಸರಿಪಡಿಸುವಂತ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತ? ಕಲ್ಲು ಹೊಡೆಯೋದ್ರಲ್ಲಿ ಇನ್ನೂ ತನಕ ಪೂರಾ ಪ್ರೂಫ್ ಆಗಿಲ್ಲ. ಕಲ್ಲು ನಮ್ಮರೇ ಹೊಡೆದಿರಲಿ, ಅವ್ರೇ ಹೊಡೆದಿರ್ಲಿ, ಯಾರು ಹೊಡೆದಾರ ಅವ್ರ ಬಗ್ಗೆ ಏನೇ ಇದು ಮಾಡಿದಂಗೆ ಅವ್ರ ಮೇಲೆ ಕ್ರಮ ವಹಿಸ್ಬೇಕು. ನಮ್ಮ ಇದು ಡಿಮ್ಯಾಂಡ್. ಫಸ್ಟ್ ಆಫ್ ಆಲ್ ನಮ್ಮರು ಆ ವಿಚಾರದಾಗ ತಪ್ಪು ಮಾಡಿದ್ರೆ ಕೊಡ್ಬೇಕು. ಯಾರೇ ಜಾತಿಗೆ ಸಂಬಂಧ ಇಲ್ಲ. ಅದಕ್ಕೆ ಪ್ರಚೋದನೆ ಮಾಡಕ್ಕೋಸ್ಕರ ಮಾಡ್ತಾರಂತ ನಾವ್ ಹೇಳೋದು. ನಮ್ ಜಾತಿಯವ್ರನ್ನ ಮಾಡ್ಲಿ, ಇನ್ನೊಬ್ಬರನ್ನ ಮಾಡ್ಲಿ, ಸಮಾಜಕ್ಕೆ ತೊಂದರೆ ಆಗುವಂತ ಕೆಲಸ ಮಾಡೋರಿಗೆ ಯಾವ ಕಾರಣಕ್ಕೂ ನಾವು ಅವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ, ಯಾವುದೇ ಜಾತಿಯರ ಆಗಿರ್ಲಿ. ಈಗ ಮದ್ದೂರಿಂದ ಕಲ್ ಬಂತು ಅಂತ ಒಂದೊಂದ್ ಕಡೆ ಬೇರೆ ಹೊರಗಡೆಯಿಂದ ಕಲ್ ಬಂತು ಅಂತ ಹೇಳ್ತಾರೆ, ಒಳಗಿಂದ ಕಲ್ ಬಂತು ಅಂತ ಹೇಳ್ತಾರೆ, ಲೈಫ್ ಆಫ್ ಮಾಡಿದ್ರು ಅಂತ ಹೇಳ್ತಾರೆ. ಲೈಫ್ ಮಸೂತಿ ಒಳಗಿಂದ ಲೈಟ್ ಪೂರಾ ಸ್ಟ್ರೀಟ್ ಲೈಟ್ ಆಫ್ ಮಾಡಕ್ಕಾಗತ್ತಾ? ಹೊರಗಡೆನ ಯಾರೋ ಕಿಡಿಗಳು ಮಾಡಿರ್ತಾರೆ, ಯಾರು ಮಾಡಿದಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಅದ್ರಾಗ ಹೇಳನ ವಿಚಾರನಿಲ್ಲ. ಡಿಜೆ ವಿಚಾರದಾಗೆ ಕಂಪಲ್ಸರಿ ನಾನು ಹೇಳ್ತಾ ಇದೀನಿ, ನಮ್ಮ ಸಮಾಜದರಾಗ್ಲಿ ಯಾರೇ ಸಮಾಜದರಾಗ್ಲಿ ಆ ಡಿಜೆಗೆ ಪರ್ಮಿಷನ್ ಮಾತ್ರ ಯಾವ ಕಾರಣಕ್ಕೂ ಕೊಡಬಾರ್ದು. ಆ ಡಿಜೆ ಬರೋದ್ರಿಂದ ಜನಕ್ಕೆ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಮಕ್ಕಂಡ್ರೆ ಅವ್ರು ಹೋಗೇ ಬಿಡ್ತಾರ. ಅವ್ರು ಅಂತ ಒಂದು ಸೌಂಡು, ಅಂತ ಒಂದು ಗಲೀಜ್ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತೆ ಅದರಿಂದ ಕೆರಳುವಂತ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ಯಾರು ಕೇಳ್ತಾರೆ, ಯಾರೇ ಕೇಳಲಿ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ನನ್ನ ಒಂದು ವಿನಂತಿ. ಓಕೆ ಸರ್, ಮತ್ತೊಂದು ವಿಚಾರ, ನಾನು ತುಂಬಾ ಜನ ಮುಸಲ್ಮಾನ್ ಶಾಸಕರನ್ನ ಮಾತಾಡಿಸ್ತಾ ಇದ್ದೆ. ಅವರೆಲ್ಲರೂ ಹೇಳ್ತಾ ಇದ್ರು, ಆಫ್ ದ ಕ್ಯಾಮ್ರಾ ಹೇಳ್ತಾರೆ, ಪಾಪ ತುಂಬಾ ಜನ ಧೈರ್ಯ ಮಾಡೋದಿಲ್ಲ ಆನ್ ದ ಕ್ಯಾಮ್ರಾ ಹೇಳೋದಕ್ಕೆ. ನಮ್ಮ ಸಮುದಾಯದ ನಾಯಕರನ್ನ ನಮ್ಮವರೇ ತುಳಿತಾ ಇದ್ದಾರೆ, ಅದಕ್ಕೆ ತುಂಬಾ ಜನ ಉದಾಹರಣೆಗಳಿದೆ. ಅವ್ರಿಗೆ ಆ ಸ್ಥಾನ ಸಿಗ್ಬಾರ್ದು, ಇವ್ರಿಗೆ ಈ ಸ್ಥಾನ ಸಿಗ್ಬಾರ್ದು ಅನ್ನೋದಕ್ಕೆ ಸ್ಪೆಷಲಿ ಜಮೀರ್ ಅಹಮದ್ ಅವ್ರ ಮೇಲೆ ಬೆಂಕಿ ತರ ಭಗ್ ಅಂತಿರ್ತಾರೆ. ಅಂತದ್ ಯಾರು ಏನು ಅಂತವೆಲ್ಲ ಎಲ್ಲಾ ಸಮಾಜದಾಗೂ ಅದು ಪರ್ಸೆಂಟೇಜ್ ಇದ್ದೇ ಇರ್ತದೆ. ಅದಕ್ಕೇನದು ಹೊಸಾದೇನಲ್ಲ. ಅದು ಎಲ್ಲಾ ಬೇರೆ ಸಮಾಜದಾಗೂ ಅದಾರೆ, ಬರೀ ನಮ್ಮಲ್ಲಿನೇ ಅಂತಲ್ಲ. ಯಾರೇ ಏನ್ ಮಾಡ್ಕೊಂಡ್ರು ಸಹಿತ ಮನುಷ್ಯನ ಒಂದು ಇದ್ರಲ್ಲ ಬರೆದಿದ್ರೆ ಯಾವನ್ ಏನು ಮಾಡ್ಕೊಳಕ್ ಆಗಂಗಿಲ್ಲ. ಅವ್ನು ಹೊರಗೆ ಹೊಯ್ಕಂತ ಇರ್ಬೇಕು, ಬಾಕಿ ಅವ್ರು ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ. ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಯಾರು ಅನ್ಸಿದ್ರು? ಅವರು ಬಸ್ ಇಂದ ಸೀದಾ ರಾಜಕೀಯಕ್ಕೆ ಬಂದು ಇಷ್ಟೊಂದು ಪಾಪ್ಯುಲರ್ ಆಗ್ತಾರಂತ ಆಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಮುಖ್ಯಮಂತ್ರಿ ಹಸ್ತಾನು ತಲೆ ಮೇಲೆ ಇದೆ. ಅವ್ರ ಆ ಪ್ರಕಾರ ಜನಕ್ಕೆ ಕೆಲಸನೂ ಮಾಡಕತ್ತಾರೆ. ಅಷ್ಟೇ ಬಡವರು ಬಗ್ರ ಕೆಲಸ ತಗೊಂಡಿದ್ದಾರೆ, ಕೈಯಾಗಿ ಮಾಡ್ತಿದ್ದಾರೆ. ಒಟ್ಟು ಇರಿಸ್ಕೊಂಡು ಮಾತಾಡೋರು ಬೇಕಾದ ಜನ ಮಾತಾಡ್ತಾರೆ. ನಾವ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ರಾಜಕೀಯದಾಗಿ ನಾವ್ ಏನ್ ಒಳ್ಳೇದ್ ಮಾಡ್ಬೇಕು. ಇವತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ನಮ್ಗೆ ಎಲ್ಲಾ ಶಾಸಕರಿಗೆ ಕುದಿಸ್ ಕೇಳ್ತಾರೆ, ನಾನು ಇದ್ ಮಾಡ್ಬೇಕು, ಇದು ಏನ್ ಮಾಡ್ಬೇಕು, ಇದು ಮಾಡಿದ್ರೆ ಹೆಂಗೆ, ಇದು ಮಾಡೋಣ ಬೇಡ, ಏನೇ ಸ್ಕೀಮ್ ತರಬೇಕಾದ್ರೆ ಎಲ್ಲ ಶಾಸಕರಿಗೆ ಕುದಿಸ್ ಕೇಳ್ತಾರೆ. ಈಗ ನಾವ್ ಏನ್ ಸರಿ ಅನಿಸ್ತದೆ ಅದು ಮಾಡ್ರಿ ಅಂತ ಹೇಳ್ತೀವಿ. ಅವ್ರಿಗೆ ನಾವ್ ಎಲ್ಲ ಸಪೋರ್ಟ್ ಕೊಡ್ತೀವಿ. ಮಾಡ್ತಿದಾರೆ, ಒಳ್ಳೆ ಕೆಲಸ ಮಾಡ್ತಿದಾರೆ. ನಾವ್ ಯಾವಾಗ್ಲೂ ಅವ್ರಿಗೆ ಸಪೋರ್ಟ್
ಮಾಡ್ತಾನೆ ಇದೀವಿ. ಇನ್ನು ಯಾವುದೇ ಒಂದು ಇದು ಇದ್ರು ಸಹಿತ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲಾ ಶಾಸಕರುಗಳು ಸಹ ಜೊತೆ ಕೆಲಸ ಮಾಡ್ತಾ ಇದೀವಿ. ಸ್ಕೀಮ್ ಒಳ್ಳೆ ನಮ್ಮ ಸಿದ್ದರಾಮಯ್ಯ ಬಂದ ಮೇಲೆ 5 ಸ್ಕೀಮಿಂದ ನಮ್ಮ ಸಮಾಜಕ್ಕಾಗ್ಲಿ ಬೇರೆ ಹಿಂದುಳಿದವ್ರಿಗಾಗ್ಲಿ SC/ST ಗಳಿಗಾಗ್ಲಿ ಮಿನಿಮಮ್ 5,000ದಿಂದ 10,000 ರೂಪಾಯಿ ತನಕ ಪರ್ ಮಂತ್ ಎಲ್ಲಾ ಸಮಾಜಕ್ಕೆ ಎಲ್ಲಾ ಬಡವರಿಗೆ ಬರ್ತಾ ಇದೆ. ಅದು ಉಪಯೋಗ ಪಡ್ಕೊಬೇಕು. ಮತ್ತೆ ಇಂಥ ಒಂದು ಸರ್ಕಾರ ಇದ್ರೆ ನಮ್ಗೆ ಬರುವಂತ ದಿನಗಳಿನೂ ಸಹಿತ ಇನ್ನೂ ಜಾಸ್ತಿ ಒಳ್ಳೆ ಸ್ಕೀಮ್ಗಳು ಬಂದು ನಮ್ಗೆ ಉಪಯೋಗ ಆಗ್ತದೆ. ಅದಕ್ಕೆ ನೀವು ಬರೇ ಕಾಲ್ ಎಳೆಯೋದನ್ನು ಬಿಟ್ಟು ಬಾಕಿ ಒಳ್ಳೆ ಕೆಲಸಗಳಲ್ಲಿ ಎಲ್ಲಾರ ಮುಖಂಡಗಳ ಸಹಕಾರ ಕೊಡಬೇಕು. ಮತ್ತೆ ಎಲೆಕ್ಟ್ ಆಗಿರೋರು ಸಹಿತ ಎಲ್ಲಾ ಸಮಾಜದವ್ರ ವೋಟ್ ತಗೊಂಡು ಏನ್ ಎಲೆಕ್ಟ್ ಆಗಿದಾರೆ ನಮ್ಮ ಶಾಸಕರುಗಳು, ಅವರು ಸಹಿತ ಎಲ್ಲರಿಗೂ ಸರಿ ಸಮಾನವಾಗಿ ನಿಮ್ಮ ಬರ್ತಾ ಇರೋದ್ರ ಇದರಲ್ಲಿ ಅಮೌಂಟ್ ನಲ್ಲಿ ನೀವು ಬರಾಬರಿ ಹಂಚ್ತಾ ಇದೀರಲ್ಲ ಅಂತ ನೋಡ್ಕೋಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಎಲ್ಲಾ ಸಮಾಜದವರು ವೋಟ್ ಕೊಟ್ಟಿರ್ತಾರೆ, ಬರೀ ಒಂದೇ ಕಡೆ ಮಾಡೋದು, ಬೇರೆ ಯಾರು ನೋಡಂಗಿಲ್ಲ ಬಿಡಿ, ಯಾರು ಕೇಳಂಗಿಲ್ಲ ಬಿಟ್ಟು ಅಂತ ಹೇಳಿ ಇದು ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಈ ಕಾಲದಾಗ ಏನು ಗೊತ್ತಾಗಂಗಿಲ್ಲ ಅಂತಲ್ಲ. ಮೊನ್ನೆ 50 ಕೋಟಿ ರೂಪಾಯಿ ನಮ್ಮ ಎಲ್ಲಾ MLA ಗಳಿಗೆ ನಮ್ಮ CM ಕೊಟ್ಟಿದ್ದಾರೆ. ನಮ್ಮ 136 ಜನ ನಮ್ಮ ಶಾಸಕರಿದ್ದಾರೆ. ಅವರು ನೋಡ್ಬೇಕು ಎಲ್ಲ ಈ ಅಲ್ಲಿ ಮುಸಲ್ಮಾನ ಸಮಾಜ ಏರಿಯಾಗಳಲ್ಲಿ ಏನ್ ಕೆಲಸ ಆಗ್ಬೇಕು, ರೋಡ್ ಸರಿ ಇದಾವೋ ಇಲ್ಲೋ, ಚರಂಡಿ ಸರಿ ಇದಾವಿಲ್ಲ, SCಗಳು ಏರಿಯಾದಲ್ಲಿ ಏನ್ ಕೆಲಸ ಆಗ್ಬೇಕು, ಅವ್ರಿಗೆ ಶಾಲೆ ಇದು ಇಲ್ಲ, ಶಾಲೆ ಕಟ್ಟಿಸ್ಬೇಕು. ನಮ್ಮ ಅಲ್ಲಿ ಬೇರೆ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಶಾಲೆ ಅದಾವೋ ಇಲ್ಲ ಅದು ನೋಡ್ಬೇಕು. ಎಲ್ಲ ಅಂತವೆಲ್ಲ ಸಣ್ಣ ಪುಟ್ಟ ಎಲ್ಲಾ ಕೆಲಸಗಳು ತಗೊಂಡ್ರೆ ಹೌದಪ್ಪ ನಮ್ ಶಾಸಕರು ನಮ್ ಕೆಲಸ ಮಾಡಿದ್ರ ಅಂತ ಅನಿಸ್ತದೆ. ಜನಾನು ಮುಂದೆ ಸಹಿತ ನಿಮ್ ಜೊತೆಗೆ ನಿಂತ್ಕೊಂತಾರೆ. ನೀವು ಕಣ್ ಕಾಣಂಗಿಲ್ಲ ಅಂತ ಹೇಳಿ ನೀವು ಕಣ್ಣು ಮುಚ್ಕೊಂಡು ಎಲ್ಲ ಹಾಲು ಕುಡಿತಾ ಇದ್ರೆ ಯಾರು ಜನಕ್ಕೆ ಗೊತ್ತಾಗಂಗಿಲ್ಲ ಅಂತ ಶಾಸಕರು ತಿಳ್ಕೊಬಾರ್ದು. ಹಿಂಗೆ ಹಾಗೆ ಬಹಳ ಜಾಗದಲ್ಲಿ ಒಂದ್ ಟರ್ಮ್ ಎಲೆಕ್ಟ್ ಆಗಿ ಇನ್ನೊಂದ್ಸತಿ ಸೋಲೋದು. ಅದಕ್ಕೋಸ್ಕರ ಅಗರ್ ಸರಿಯಾಗಿ ನೀವು ಒಳ್ಳೆ ವಾತಾವರಣ ಇದೆ, ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ, ಇವ್ರಿಗೆ ಸರಿಯಾಗಿ ಬಳಸ್ಕೊಂಡು ನೀವು ಅವ್ರು ಕೊಟ್ಟಿರತಕ್ಕಂತ ಅನುದಾನ ನೀವು ಬರಾಬರಿಯಾಗಿ ನೀವು ಜನಕ್ಕೆ ಉಪಯೋಗ ಬರಂಗೆ ಬರಾಬರಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಮುಂದಿನ ಕಾಲದಲ್ಲಿ ಸಹಿತ 136 ಬಿಟ್ಟು 150 ಬರುವಂತ ಚಾನ್ಸಸ್ ಇರ್ತವೆ. ಸರ್, ನನಗೆ ಬಹಳ ಬೇಸರ ಆಗೋದು, ಕೆಲವೊಂದು ಏರಿಯಾಗಳಿಗೆ ನಾನು ಕೂಡ ವಿಸಿಟ್ ಮಾಡಿದ್ದಾಗ ತುಂಬಾ ಬೇಸರ ಆಗುತ್ತೆ. ಅದು ಪುಲಕೇಶಿ ನಗರ ಆಗಿರ್ಬಹುದು, ಸರ್ವಜ್ಞ ನಗರ ಆ ಭಾಗದಲ್ಲಿ ಆಗಿರಬಹುದು, ಅಥವಾ ಚಾಮರಾಜಪೇಟೆಯ ಕೆಲವು ಭಾಗಗಳಲ್ಲಿ ಹೋದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇರೋದಿಲ್ಲ ಮತ್ತು ಜನ ಅದನ್ನ ಪ್ರಶ್ನೆ ಮಾಡುವಂತ ಗೋಜಿಗೂ ಹೋಗೋದಿಲ್ವಲ್ಲ ಅಂತ. ಅದೇ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಆಫ್ ಆಲ್ ವಿದ್ಯಾವಂತರು ಬಹಳ ಕಡಿಮೆ ನಮ್ಮಲ್ಲಿ. ವಿದ್ಯಾವಂತರು ಇದ್ದಿದ್ದಕ್ಕೆ ಏನಾಗ್ತದೆ, ಸರ್ಕಾರ ಯಾವ ಸ್ಕೀಮ್ ತರ್ತಿದ್ದಾರೆ, ನಾವ್ ಏನ್ ಮಾಡ್ಬೇಕು ಅನ್ನೋದಿಲ್ಲ. ಬರೀ ಆ ಎಲೆಕ್ಷನ್ ಟೈಮ್ನಾಗ ಏನಾದ್ರು ಸ್ವಲ್ಪ ಪುಟ್ಟ ಏನಾರು ಕೊಯ್ಯಾಕ್ ಕೊಟ್ಬಿಟ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ. ಒಳ್ಳೆ ಡೆವಲಪ್ಮೆಂಟ್, ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು. ನಾವಂತೂ ಆಟೋ ಹೊಡಿತಾ ಇದೀವಿ, ನಾವಂತೂ ಸಣ್ಣ ಕೆಲಸದಾಗ ಅದೀವಿ. ನಮ್ಮ ಮಕ್ಕಳಾರ ಓದಿ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ಬೇಕು ಸಮಾಜದವರು ಯೋಚನೆ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನೀವು ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನರ್ಸರಿಯಿಂದ PUC ಕಾಲೇಜು, ಡಿಗ್ರಿ ಕಾಲೇಜ್ ತನಕನು ಸರ್ಕಾರ ದುಡ್ಡು ಭರಿಸ್ತಾ ಇದೆ. ನಮ್ಮ ಬಡತನದಾಗ ಅದೀವಿ ಅಂತ ಹೇಳಿದ್ರೆ, ಅಬುಲ್ ಕಲಾಂ ಅಂತ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಈಗ ಅವರು ಅವರಷ್ಟು ಬಡತನ ನಿಮ್ಮಲ್ಲಿ ಇಲ್ಲ. ಅವ್ರ ದೇವಸ್ಥಾನದಲ್ಲಿ ಊಟ ಮಾಡಿ ಅವರು ಅಷ್ಟು ದೊಡ್ಡ ಮಕಾಮದಲ್ಲಿ ಹೋದ್ರು. ಈ ದೇಶದಕ್ಕೆ ಪ್ರೆಸಿಡೆಂಟ್ ಆಗಿ ರಿಟೈರ್ ಆದ್ರು. ಇವತ್ತು ಅವರು ಮಿಸೈಲ್ ಮನುಷ್ಯ ಅಂತ ಅವ್ರಿಗೆ ಒಂದು ವರ್ಲ್ಡ್ ಗೆ ನಂಬರ್ 1 ಸೈಂಟಿಸ್ಟ್ ಅಂತ ಅವರು ಹೆಸರು ಪಡ್ಕೊಂಡ್ರು. ಯಾವುದೇ ಯಾವುದೇ ಮಗು ನೀವೇನದು ಅವನು ಓದಂಗಿಲ್ಲ, ಅವ್ನು ಸರಿ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಆದ್ರೆ ತಂದೆ ತಾಯರದ ಕರ್ತವ್ಯ ಏನಪ್ಪಾ ಅಂದ್ರೆ ಅವನಿಗೆ ಸ್ವಲ್ಪ ಕ್ಲೀನ್ ಮಾಡಿ ನೀರು ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳ್ಸ್ರಿ. ಒಳ್ಳೆ ವಿದ್ಯಾವಂತ ಆದ್ರೆ ನೀವು ಏನ್ ಆಟೋ ಹೊಡಿತಾ ಇದ್ರಿ, ಅವ್ನು ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿಮ್ಮ ಹೆಸರು ಒಳ್ಳೆ ತರ್ತಾನೆ. ನೀವು ಮುತ್ಕರಾದಾಗ ಅವನು ನಿಮ್ಗೆ ಸಾಕ್ತಾನೆ. ಅದು ಬಿಟ್ಟು ನೀವು ಅವನಿಗೂ ಕೆಟ್ಟ ಕೆಲಸ ಹಿಡಿಸಿಬಿಟ್ರೆ ಯಾರು ಅದಕ್ಕೆ ಜವಾಬ್ದಾರರು? ಅದ್ರ ಹಿಂಗ್ ಮಾಡಿ ಏನಾಗ್ಬಿಟ್ಟಿದೆ, ನಾವು ನೋಡ್ತಾ ಇದೀವಿ ಇತ್ತೀಚೆಗೆ. ಅದರಲ್ಲಿ ಸಹಿತ ಅಲ್ಪಸಂಖ್ಯಾತರು, ಶೆಡ್ಯೂಲ್ ಟ್ರೈಬ್ನರು ಇರುವಂತ ಜಾಗಗಳಲ್ಲಿ ಈ ಗಾಂಜಾ, ಅಫೀಮ್ ಇಂತ ವ್ಯಾಪಾರಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇದು ನೀವೇನ್ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಯಾವನೋ ಮಾಡ್ತದ ಅನ್ಬಿಡು, ನಾನ್ ಯಾಕೆ ಹೇಳಕ್ ಹೋಗ್ಬೇಕಂತ ನೀವು ತಿಳ್ಕೊಂಡ್ರಿ. ನಿಮ್ಮ ಮಕ್ಕಳು ನಾಳೆ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ರೆ ನಿಮ್ ಮಗುನ್ಗೆ ಅದು ಬರ್ತೈತಿ. ಅದಕ್ಕೆ ನೀವು ಯಾರೇ ಅದು ತಪ್ಪು ಮಾಡ್ತಾ ಇದ್ರು ಸಹಿತ ತಾವು ಪೊಲೀಸ್ ಗಮನಕ್ಕೆ ತರಬೇಕು. ನೀವು ನಿಮ್ ಹೆಸರು ಹೇಳಿಲ್ಲಂದ್ರೂ ಪರವಾಗಿಲ್ಲ, ಅವ್ರು ಹಂಗೆ ತಗೊಂತಾರೆ.
ನೋಡ್ರಿ ಇಂಥ ಜಾಗದಲ್ಲಿ ಹಿಂಗೆ ಗಾಂಜಾ ಮಾರ್ತಿದ್ದಾರೆ, ಅಫೀಮ್ ಮಾರಕತ್ತಾರೆ, ಗಲೀಜ್ ದಂಧೆ ಮಾಡಕತ್ತಾರಂತ ನೀವು ಸಾಬ್ ಮುಸಲ್ಮಾನರು SC ಗಳು ST ಗಳು ಅಂತ ತಿಳ್ಕೊಳಕ್ ಏನೋ ಇದಕ್ ಜಾತಿ ಇಲ್ಲ. ಇದು ಕೆಟ್ಟ ಕೆಲಸ ಯಾರೇ ಮಾಡಿದ್ರು ಕೆಟ್ಟದೆ. ನೀವು ಇದಕ್ಕೆ ನೀವು ಪರಿಹಾರ ನೀವು ಆದಷ್ಟು ಇದು ಕಂಟ್ರೋಲ್ ಮಾಡಿಲ್ಲಪ್ಪ ಅಂತ ಹೇಳಿದ್ರೆ ನಾಳೆ ನಿಮ್ಮ ಮಕ್ಕಳು ಇದ್ರಲ್ಲಿ ಸಿಲುಕ್ತಾರಂತ ನೀವು ತಿಳ್ಕೊಬೇಕು. ಅದಕ್ಕೆ ನಾನು ಹೇಳೋದಿಷ್ಟೇ, ರಿಕ್ವೆಸ್ಟ್ ಮಾಡೋದು ನಮ್ದು ಕೊನೆಯದಾಗಿ, ನಮ್ಮ ಸಮಾಜದವರು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಎಲ್ಲರಿಗೂ ಶಾಲೆಗಳಿಗೆ ಕಳಿಸ್ರಿ, ವಿದ್ಯಾವಂತರಾಗಿ ಮಾಡ್ರಿ. ಕನಿಷ್ಠ ಪಕ್ಷ ತಾವು ನೀವು ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇರತಕ್ಕಂತ ಟೈಮ್ ತನಕ ನೀವು ತಂದೆ ತಾಯಿಗಳು ಅದ್ರ ಜವಾಬ್ದಾರಿಯಿಂದ ಮಕ್ಕಳಿಗೆ ಓದಿಸ್ರಿ. ಇಲ್ಲ ಅಂದ್ರೆ ಕೆಟ್ಟ ಅವ್ರ ದಾರಿ ಕೆಟ್ಟ ಹಿಡಿದ್ಬಿಟ್ರೆ ನಾಳೆ ನಿಮ್ಗೆ ತೊಂದರೆ ಆಗುತ್ತೆ. ಬೇರೆ ಮಕ್ಕಳವ್ರೇನ್ ಹಂಗೆ ಬೆಳ್ಕಂತ ಹೋಗ್ಬಿಡ್ತಾರೆ, ಅದೇನ್ ನಾವು ಅಂತ ತಿಳ್ಕೊಂಡು ಹೋಗ್ತಾರೆ. ಆದ್ರೆ ನಿಮ್ಮ ತಂದೆ ತಾಯಿಗಳಿಗೆ ನಾಳೆ ಅವ್ರ ವಯಸ್ಸಾದಂಗೆ ನಿಮಗೆ ತೊಂದರೆ. ಅದು ಅವ್ನ ಪೊಲಿಟಿಷಿಯನ್ ಇಟ್ಕೊಂಡು ಹೋದ್ರೆ ನೀವೇ ಹೋಗ್ಬೇಕು. ಅವ್ನ್ ಗಾಂಜಾ ಕುಡಿಯೋದ್ ಕಲಿತ್ರೆ ನೀವೇ ಏನಪ್ಪಾ ಇಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳ್ತೀರಿ. ಅವನೇ ಒಳ್ಳೆ ಬುದ್ಧಿವಂತ ಆದ್ರೆ ಒಂದ್ 200-300 ರೂಪಾಯಿನಾರ ದುಡ್ಕೊಂಬಂದ್ ತಂದೆ ತಾಯಿಗಳಿಗೆ ಕೊಡ್ತಾನೆ. ಇದ್ರ ಕಡೆ ಗಮನ ಕೊಡ್ರಿ. ನೀವು ಜಾಸ್ತಿ ಮಕ್ಕಳಕ್ಕೆ ನೀವ್ ಏನಪ್ಪಾ ನನ್ಗೆ ಏನಾಗದ್ ಆಗ್ತದ್ ಬಿಡು, ನಾನು ಆಟೋ ಹೊಡಿತಾ ಇದೀನಿ, ನನ್ನ ಮಕ್ಕಳೇ ಆಟೋ ಹೊಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಅದೃಷ್ಟ, ಅದು ಏನು ಮಾಡಕ್ ಆಗಲ್ಲ. ನಾನು ಆಟೋ ಹೊಡಿತಾ ಇದೀನಿ, ನನ್ ಮಗ ಒಳ್ಳೆ ವಿದ್ಯಾವಂತ ಆಗ್ಬೇಕಂತ ಯೋಚನೆ ಮಾಡಿ ನೀವು ಆ ಕಡೆ ಗಮನ ಕೊಟ್ಟು ನಾವು ಸರ್ಕಾರ ಕೊಡ್ತಿರತಕ್ಕಂತ ಸವಲತ್ತನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡು ನಿಮ್ ಮಕ್ಕಳಿಗೆ ವಿದ್ಯಾವಂತರಾಗಿ ಮಾಡ್ರಿ ಅಂತ ನನ್ನೆಲ್ಲ ನಮ್ಮ ಆಲ್ಮೋಸ್ಟ್ ಆಲ್ ಎಲ್ಲಾ ಸಮಾಜದ ಬಾಂಧವಗಳಲ್ಲಿ ನಾನು ಕೇಳ್ಕೊಂತೀನಿ. ಓಕೆ, ನನಗೆ ಬಹಳ ಖುಷಿ ಆಗುತ್ತೆ ಸರ್, ಯಾಕೆಂತಂದ್ರೆ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ನಮ್ಮ ಮುಂದೆ 2 ಉದಾಹರಣೆಗಳಿತ್ತು. ಅಬ್ದುಲ್ ಕಲಾಂ ಅವರು ತೀರಿಕೊಂಡಂತಹ ಸಂದರ್ಭದಲ್ಲಿ ಯಾಕೂಬ್ ಮೆನನ್ಗೂ ಕೂಡ ಗಲ್ಲು ಶಿಕ್ಷೆ ಆಗಿತ್ತು. ಆದ್ರೆ ಸಮುದಾಯದ ಜನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ದು ಯಾಕೂಬ್ ಮೆನನ್ನ ಸಾವಿಗೆ. ಅಬ್ದುಲ್ ಕಲಾಂ ಅವರ ಸಾವಿಗೆ ಯಾರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಲ್ಲ ಅನ್ನುವಂಥ ಮಾತುಗಳು, ಕುಹಕಗಳಿದೆ. ಸೊ ಆಯ್ಕೆ ಮಾಡೋದ್ರಲ್ಲೂ ಕೂಡ ವ್ಯಕ್ತಿತ್ವಗಳನ್ನ ಎಲ್ಲೋ ಎಡವ್ತಾ ಇದ್ದಾರಾ ಅಂತ. ವಿದ್ಯಾವಂತರು ಕಡಿಮೆ ಇರೋ ಜಾಗದಲ್ಲಿ ನಾವು ಅದೆಲ್ಲ ಯೋಚನೆ ಮಾಡಕ್ ಬರಂಗಿಲ್ಲ. ಅವಿದ್ಯಾವಂತರು ಜಾಸ್ತಿ ನಮ್ಮಲ್ಲಿ, ವಿದ್ಯಾವಂತರು ಕಡಿಮೆ. ವಿದ್ಯಾವಂತರು ಇರೋದ್ ಕಡೆ ಅಬುಲ್ ಕಲಾಂ ಆಜಾದ್ ಅಂತ ಜನ ಬರ್ತಾರೆ. ಅವಿದ್ಯಾವಂತರು ಯಾಕೂಬ್ ಮೆಮನ್ ಬಹಳ ಒಳ್ಳೆ ಮನುಷ್ಯ, ಇವನು ಒಳ್ಳೆ ಮನುಷ್ಯ ಅಂತ ತಿಳ್ಕೊಂತಾರೆ. ಈಗ ಅದಕ್ಕೆ ಅವ್ರ ತಪ್ಪಲ್ಲ, ನಮ್ಮ ಸಮಾಜದ ತಪ್ಪದು, ನಮ್ಮ ತಂದೆ ತಾಯಿಗಳ ತಪ್ಪು. ನಾವು ಓದಿಸಿ ಒಳ್ಳೆ ವಿದ್ಯಾವಂತರು ಮಾಡಿದ್ರೆ ಅವ್ನಿಗೆ ಒಳ್ಳೇದು ಕೆಟ್ಟದಂತ ಗೊತ್ತೇ ಆಗಂಗಿಲ್ಲಲ್ಲ. ಸಮಾಜದಲ್ಲಿ ಯಾವ್ದು ಕೆಟ್ಟದಂತ ಅವ್ನಿಗೆ ಅರಿವು ಆಗ್ಬೇಕಲ್ಲ. ಅದು ಅರಿವು ಆದಾಗ ಅವ್ನು ಒಳ್ಳೆ ದಾರಿಗೆ ಹೋಗಕ್ ಪ್ರಯತ್ನ ಮಾಡ್ತಾನೆ. ನಾವು ಒಳ್ಳೆ ದಾರಿಗೆ ಹೋಗ್ತಾ ಇಲ್ಲ ಅಂದ್ರೆ ನಿಲ್ಸಿ ಒಳ್ಳೆ ಹಿಂಗಲ್ಲಪ್ಪ ಹಿಂಗ್ ಹೋಗಂತ ಹೇಳ್ಬೇಕು. ಅದು ಬಿಟ್ಟು ನಾವು ಏನಾಗ್ಲಿ ಬಿಡು ಏನ್ ನಡೀತೈತೆ ಅಂತ ಹೇಳಿದ್ರೆ ಇದು ಹಿಂಗೆ ನಡೀತಾ ಇರ್ತದೆ. ಇನ್ನೂ ಬರ್ತಾ ಇನ್ನು ಕೆಟ್ಟ ದಿನಗಳು ಬರ್ತಾವ ನಮ್ಮ ಮೇಲೆ. ಓಕೆ ಸರ್, ನನಗೆ ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಕ್ಕೆ ಬಹಳ ಕ್ಯೂರಿಯಾಸಿಟಿ ಇದೆ. ಯಾಕೆಂತಂದ್ರೆ ಎಲ್ಲೂ ಕೂಡ ಪರ್ಸನಲ್ ಇಂಟರ್ವ್ಯೂ ತರ ನೀವೆಲ್ಲೂ ಕೂಡ ಮಾಡಿಲ್ಲ. ಲೈಕ್ ನಿಮ್ಗೆ ಶೈಕ್ಷಣಿಕವಾಗಿ ಆಗ್ಲಿ ಅಥವಾ ಆರ್ಥಿಕವಾಗಿ ಆಗ್ಲಿ ಕುಟುಂಬ ಎಲ್ಲ ಹೇಗಿತ್ತು ಅಂತ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೆವು. ನಮ್ಮ ಜಮೀನ್ದಾರ್ ನಮ್ಮ ಫಾದರ್. ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ, ರೈಸ್ ಮಿಲ್ ಇತ್ತು ನಂದು, ಸಣ್ಣ ವ್ಯಾಪಾರನೂ ಇತ್ತು. ಅದಾದ್ಮೇಲೆ ರೈಸ್ ಮಿಲ್ ಆಯ್ತು. ರೈಸ್ ಮಿಲ್ ಆದ್ಮೇಲೆ ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ವಿ ನಾವು. ಅಪ್ ಟು ಡಿಗ್ರಿ ತನಕ ಮಾಡಿದೆ ನಾನು ಖುದ್ದು ಸಂಸ್ಥೆಗಳು ಸ್ಟಾರ್ಟ್ ಮಾಡಿದೆ ನಮ್ಮ ಊರಲ್ಲಿ. ಅಲ್ಲಿಕರ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿ ಇವತ್ತು SLC ತನಕ 0ದಿಂದ SLC ತನಕ ಸ್ಕೂಲ್ ನಡೀತಾ ಇದೆ. ಇನ್ನೊಂದು ಶಾಲೆ 7ನೇ ತರಗತಿ ತನಕ ಸರ್ಕಾರದ ಅನುದಾನ ತಗೊಂಡು ಗುಲ್ಜಾರ್ ಅದಬ್ ಅಂತ ನಡೀತಾ ಇದೆ. ಇನ್ನು ನಮ್ಮ ಎಲ್ಲೆಲ್ಲಿ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಟೂರ್ ಮಾಡ್ತೀನಿ ಅಲ್ಲಿ ಎಲ್ಲಾ ಕಡೆ ಹೋದ ಕಡೆ ನಾನು ವಿದ್ಯಾಭ್ಯಾಸದ ಕಡೆನೆ ಜಾಸ್ತಿ ಜನಕ್ಕೆ ಮಾತಾಡೋದು. ವಿದ್ಯಾಭ್ಯಾಸಿಗಳು ಜಾಸ್ತಿ ಪ್ರಚೋದನೆಕಾರಿಯಾಗಿ ಜನರ ಜೊತೆಗೆ ಹೋಗ್ಬೇಡ್ರಿ, ತಪ್ಪು ದಾರಿ ಹೋಗ್ಬೇಡ್ರಿ ಅಂತ ಹೇಳೋದೇ ನನ್ನ ಕೆಲಸ. ಆದಷ್ಟು ಜನಕ್ಕೆ ಒಗ್ಗಟ್ಟು ಮಾಡೋದು ನನ್ನ ಕೆಲಸ. ಜನ ಒಗ್ಗಟ್ಟಾಗಿ ಒಳ್ಳೆ ಕೆಲಸಗಳಲ್ಲಿ ಭಾಗವಹಿಸ್ರಿ, ಎಲ್ಲಾ ಸಮಾಜದ ಬಾಂಧವರ ಜೊತೆಗೆ ಅಣ್ಣತಮ್ಮರಾಗಿ ಬಾಳ್ರಿ ಅನ್ನೋದೇ ನನ್ನ ಉದ್ದೇಶ. ಮತ್ತೇನೇನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಅದೇ ಹೇಳ್ತೀನಿ. ದೇವರು ನನ್ಗೆ ಅದೇ ಟೈಪು. ನಾನು ಎಲ್ಲೆಲ್ಲಿ ಆಕಸ್ಮಿಕವಾಗಿ ನಾನೇ ಹೋಗಿ ನಾನೆಲ್ಲ ಕೂಡ ಮಾತಾಡಂಗಿಲ್ಲ. ನಾನು ಹೋಗೋ ಟೈಮ್ನಲ್ಲಿ ಈಗ ಸೆನ್ಸಸ್ ಇಂದ ಬಂತು, ನಾನು 15 ಜಿಲ್ಲೆ ಹೋಗಿ ಬಂದೆ. ಎಲ್ಲಾ ಜಿಲ್ಲೆದಾಗೆ ಎಲ್ಲಾ ಕಡೆನೂ ಮೀಟಿಂಗ್ಗಳು ಕರೆದು ಮಾತಾಡಿ ಕೆಲಸ ಹಚ್ಚಿ ಬಂದೆ. ಇವತ್ತೆಲ್ಲಾ ಕಡೆನೂ ಕೆಲಸ ನಡೀತಾ ಇದೆ. ಇಂಥ ಕೆಲಸಗಳು ನಾನು ಹುಡುಕಿ ಮಾಡ್ತೇನೆ. ನನಗೆ ಪಬ್ಲಿಸಿಟಿಗಿಂತನೂ ನನಗೆ ದೇವರ ಮೇಲೆ ಭರೋಸೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ಗೆ ಒಳ್ಳೇದಾಗ್ತದೆ ಅಂತ ಇದ್ರ ಮೇಲೆ ನಾನು ಕೆಲಸ ಮಾಡೋಣ ಅಷ್ಟೇ. ಅಮೇಜಿಂಗ್ ಸರ್. ಚರ್ಚೆಗಳು ಕೂಡ ಪರಿಷತ್ನಲ್ಲಿ ನಡೀತಾ ಇರುತ್ತೆ, ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನೀವು ಹೆಚ್ಚು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋದಿಲ್ಲ. ಒಂದು ರವಿಕುಮಾರ್ ಅವ್ರಿಗೆ ಏರು ಧ್ವನಿಯಲ್ಲಿ ಮಾತಾಡಿದ್ರಿ ಅನ್ನೋದು ಬಿಟ್ರೆ ಬೇರೆ ಯಾವ್ದು ಆ ಥರದ್ದು ವಿವಾದಗಳು ಕಾಣಿಸ್ಕೊಳ್ಳೋದಿಲ್ಲ. ವಿವಾದಗಳಿಂದ ದೂರ ಇರೋದು ಹೇಗೆ ಅಂತ?
ವಿವಾದಗಳಿಂದ ದೂರ ಇಲ್ಲ. ಹಾ. ನನಗೆ ಸಂಬಂಧ ಇಲ್ಲ ಸಬ್ಜೆಕ್ಟ್ ಕೈ ಹಾಕಂಗಿಲ್ಲ ಅಷ್ಟೇ. ಓಕೆ. ಈಗ ನಾನು ನಮ್ಮ ಶಾಲೆಗಳ ಪರಿಸ್ಥಿತಿಯಲ್ಲಿ ಬಗ್ಗೆನೂ ಮಾತಾಡಿದ್ದೀನಿ. ಹಾ. ನಮ್ಮ ಪರಿಸ್ಥಿತಿ ಹೆಂಗಿದೆ, ನಮ್ಮ ಶಾಲೆಗಳು ಹಾ. 7 ತರಗತಿ ನಡೀತಾ ಇರ್ತವೆ, Okay. 1-2 ರೂಮ್ ಇರ್ತವೆ, 5 ತರಗತಿ ಜನ ಹೊರಗೆ ಕುಂತಿರ್ತಾರೆ. ಇಂಥ ಮಕ್ಕಳಿಗೆ ಇಂಥವ್ರಿಗೆ ಎಲ್ಲಿ ವಿದ್ಯಾಭ್ಯಾಸ ಸಿಗ್ತಿದೆ ಅಂತ ನಾನು ಬಹಳ ಸರ್ತಿ, ಒಂದ್ ಸರ್ತಿ ಅಲ್ಲ 3-4 ಸರ್ತಿ ನಾನು ಧ್ವನಿ ಎತ್ತಿದ್ದೀನಿ. ಎಲ್ಲ ನೀವು ಬರಾಬರಿ ಶಾಲೆಗಳು ನಡೆಸಿದ್ರೆ ಶಾಲೆಗಳು ನಡೆಸ್ರಿ, ಅದು ಇಲ್ಲ ಅಂದ್ರೆ ಅದು ಶಾಲೆಗಳು ಬಂದ್ ಮಾಡ್ರಿ. ಕನ್ನಡ ಸ್ಕೂಲು ಬೇರೆ ಸ್ಕೂಲ್ಗಾರ ಹೋಗ್ತಾರೆ ನಮ್ಮ ಹುಡುಗರು. ನೀವು ಇಲ್ಲಿ 1ನೇ ತರಗತಿ 1 ರೂಮ್ 2 ರೂಮ್ ಕೊಟ್ಟು ನೀವು 7 ತರಗತಿ ತನಕ ಟೀಚರ್ಗಳು ಇಟ್ಕೊಂತ, ಟೀಚರ್ ಇಲ್ಲ, ಟೀಚರ್ ಇದ್ರೆ ರೂಮ್ಸ್ ಇಲ್ಲ, ರೂಮ್ಸ್ ಇದ್ರೆ ಮಕ್ಕಳಿಲ್ಲ, ಇಂಥ ಪರಿಸ್ಥಿತಿ. ಮತ್ತು ಮಕ್ಕಳು ಬರಂಗಿಲ್ಲ ಅಂತ ಹೇಳ್ತೀರಿ. ಇಂಥ ಶಾಲೆ ಇಟ್ರೆ ಯಾರು ಮಕ್ಕಳು ಬರ್ತಾರೆ? ಈ ವರ್ಷ ನಮ್ಮ 400 ಶಾಲೆಗಳು ಬಂದಾಗಿದೆ ಉರ್ದು ಸ್ಕೂಲ್ಗಳು. ಹಿಂಗಾದ್ರೆ ಈಗ ನಮ್ಮ ಮಕ್ಕಳು ಓದ್ರಿ ಅಂತ ಎಲ್ಲಿ ಓದ್ತಾರೆ? ಮತ್ತೆ ಎರಡನೇದು ಕನ್ನಡ ಬರಂಗಿಲ್ಲ, ಕನ್ನಡ ಓದಂಗಿಲ್ಲ. ನೀವು ಕನ್ನಡ ಟೀಚರ್ಗಳು ಕೊಡ್ರಿ. ಉರ್ದು ಸ್ಕೂಲ್ಗಳಿಗೆ ಕನ್ನಡ ಟೀಚರ್ ಕಂಪಲ್ಸರಿ ಮಾಡ್ರಿ. ಯಾವುದೇ ಟೀಚರ್ ಇಲ್ಲದ್ರು ಕನ್ನಡ ಟೀಚರ್ ಕಂಪಲ್ಸರಿ ಇರಬೇಕು. ನೀವು ಕನ್ನಡ ಇದ್ರೆ ನಮ್ಮಷ್ಟು ನಾನೀಗ ನಾನು 4ರಿಂದ 7ನೇ ತರಗತಿ ಕನ್ನಡ ಓದಿದ್ದೀನಿ. ನಾನು ಇವತ್ತು ಕನ್ನಡ ಓದ್ತೀನಿ, ಕನ್ನಡ ಬರೀತೀನಿ, ಎಲ್ಲ ನಾನು ಕನ್ನಡ ಓದ್ತೀನಿ. ಬರೀ 3 ಕ್ಲಾಸ್ ಕನ್ನಡ ಓದಿದ್ದೀನಿ. ನಾನು ಎಲ್ಲದ್ದು ಕನ್ನಡದಾಗಿ ಮಾಡೋದು. ನಾವು ಓದಿಸ್ಬೇಕಲ್ಲ ನೀವು ಸರ್ಕಾರದವರು ಉರ್ದು ಶಾಲೆಗಳಲ್ಲಿ ಕಂಪಲ್ಸರಿ ಕನ್ನಡ ಟೀಚರ್ ಹಾಕ್ರಿ. ಅವಾಗ ನೋಡ್ರಿ ಕನ್ನಡ ಕಲಿತಾರೋ ಇಲ್ಲ ಅಂತ. ಮತ್ತೆ ಪ್ಲಸ್ 7 ತರಗತಿ ಇದ್ರೆ 7-8 ರೂಮರ್ ಮಾಡ್ಕೊಡ್ರಿ. ಅಟ್ಲೀಸ್ಟ್ ಕುಂದ್ರಕ್ ಜಾಗನಾದ್ರು ಬೇಕು. ಫರ್ನಿಚರ್ ಹಾಕ್ರಿ. ಜನದ ಮಕ್ಕಳು ಮಳೆದಾಗೆ ಕಸದಾಗೆ ಕುಂದಿರ್ತಾರೆ. ಓದಕ್ಕೆ ಹೆಂಗೆ ವಿದ್ಯಾಭ್ಯಾಸ ಹತ್ರಿ ಅಂದ್ರೆ ಹೆಂಗ್ ಹತ್ತಿತಿ? ಕರೆಕ್ಟ್. 1000 ಕೆಲಸ ಮಾಡೋಕ್ಕಿಂತನು ಹೊಸ ಶಾಲೆಗಳು ಪ್ರಾರಂಭ ಮಾಡೋಕ್ಕಿಂತನು ಹಳೆ ಇರೋ ಶಾಲೆಗಳಿಗೆ ದುರಸ್ತಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ನನ್ನ ಕೋರಿಕೆ. ನಾನು ಮಿನಿಸ್ಟರ್ ಹತ್ರ ಹೇಳಿದ್ದೀನಿ, ನಮ್ಮ ಅಸೆಂಬ್ಲಿಯಾಗ ಹೇಳಿದ್ದೀನಿ, ಕೌನ್ಸಿಲ್ ಅಲ್ಲೂ ಮಾತಾಡಿದ್ದೀನಿ ವಿಚಾರವಾಗಿ. ಮತ್ತೆ ಅದರ ಎರಡನೇದು, ನಿಮ್ಮ ಒಂದು ಈ ಇದು ಏನಂತಾರ ಅದಕ್ಕೆ, ನರ್ಸರಿಗಿಂತ ಇದು ಇರ್ತದಲ್ಲ, ಅಂಗನವಾಡಿಗಳು. ಒಂದು ನಾನು ಇದನ್ನು ಕ್ವಶನ್ ಹಾಕಿದ್ದೆ ಒಂದ್ಸತಿ, ಅದಕ್ಕೆ ಉತ್ತರನು ಕೊಟ್ಟಿದ್ದಾರೆ ಮಂತ್ರಿಯವರು. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ನೀವು ಅದು ಇದು ಆ ಒಂದು ಶಾಲೆ ಓಪನ್ ಮಾಡಬೇಕಾದ್ರೆ, ನೀವು ನಮ್ಮ ಏರಿಯಾಗಳಲ್ಲಿ ಓಪನ್ ಮಾಡಬೇಕಾದ್ರೆ ಉರ್ದು ನೋಯಿಂಗ್ ಟೀಚರ್ಗೆ ಹಾಕಿದ್ರೆ ಮಕ್ಕಳಿಗೆ ಉರ್ದುದಾಗ ಮಾತಾಡಕ್ಕೆ ಆಗುತ್ತೆ. ನೀವು ಕನ್ನಡ ನೋಯಿಂಗ್ ಟೀಚರ್ಗೆ ಹಾಕಿದ್ರೆ ಸಣ್ಣ ಮಕ್ಕಳಿಗೆ, ನಮ್ಮರು ತಾಯಿ ಬೈಟ್ ಬಾ ಉಡ್ ಬಾ ಅಂತ ನಮ್ಮ ತಾಯಿ ಹೇಳ್ತಾಳೆ, ಇವ್ರೇ ಎದ್ದೇಳಮ್ಮ ಕುಂದ್ರಮ್ಮ ಅಂತ ಹೇಳಿದ್ರೆ ಗೊತ್ತೇ ಆಗಿಲ್ಲ. ಅದಕ್ಕೆ ನಾನು ಡಿಮ್ಯಾಂಡ್ ಅವಾಗ ನಾನು ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೆ, ಅವರು ಹೂ ಅಂತ ಉತ್ತರನೂ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನೀವು ಇಂಥವು ಸ್ಟಾರ್ಟ್ ಮಾಡ್ತಿರೋ ಅದು ನೀವು ಕನ್ನಡ ನಮ್ಮ ಏರಿಯಾಗಳಲ್ಲಿ ಉರ್ದು ನೋಯಿಂಗ್ ಟೀಚರ್ಸ್ಗೆ ಹಾಕಿದ್ರೆ ಆ ಒಂದು ಪ್ರೀ ನರ್ಸರಿ ಓಪನ್ ಮಾಡ್ತಿರಲ್ಲ, ಅದು ಉಪಯೋಗ ಆಗುತ್ತೆ. ಅದು ಫೌಂಡೇಶನ್ ಅದು ಮಕ್ಕಳಿಗೆ. ಯಾಕಂದ್ರೆ ಕುಂದ್ರೋದು, ಎದ್ದೊಳ್ಳೋದು, ಕ್ಲೀನ್ ಇರೋದು, ಮಖ ತೊಳ್ಕೊಳ್ಳೋದು, ಅವೆಲ್ಲ ಕುಂದ್ರೋದು ಅವೆಲ್ಲ ಕಲ್ಸೋದು ಅಲ್ಲಿ ಶಾಲೆ. ಅವ್ರಿಗೆ 24 ಕೆಲಸ ಕೊಟ್ಬಿಟ್ಟು ಆ ಟೀಚರ್ಗೆ ಅವ್ನು ಓದಿಸೋದೇ ಕಡಿಮೆ, ಬೇರೆ ಕೆಲಸಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಅಂತ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೆ ಉರ್ದು ನೋಯಿಂಗ್ ಪ್ಲೇಸ್ಗಳಲ್ಲಿ ಉರ್ದು ಟೀಚರ್ಗಳಿಗೆ ಹಾಕಿ ಮಕ್ಕಳಿಗೆ ಓದಿಸೋಂತ ಕೆಲಸ ಮಾಡಬೇಕು. ಅಷ್ಟು ಮಾಡಿದ್ರೆ ಅದು ಆ ಮಗು ಅಟ್ಲೀಸ್ಟ್ ಎಸ್ಎಲ್ಸಿ ತನಕ ಹೋಗುತ್ತೆ ಆ ಒಂದು ಶಾಲೆಯಲ್ಲಿ ಸರಿಯಾಗಿ ಓದಿಸಿದ್ರೆ. ನನ್ನ ಡಿಮ್ಯಾಂಡ್ ಮಿನಿಸ್ಟ್ರಿ ಹತ್ರ. ಓಕೆ ಸರ್, ಸಮುದಾಯದಲ್ಲಿ ನಿಸಾರ್ ಅಹಮದ್ ಅಂತವರು ಇದ್ದಾರೆ, ಬಾನು ಮುಷ್ತಾಕ್ ಅಂತವರು ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ದಸರಾ ಉದ್ಘಾಟನೆ ಮಾಡಿದ್ರು ಬಾನು ಮುಷ್ತಾಕ್ ಅವರು. ನೀವು ಅವರದ್ದೇ ಸಮುದಾಯದವರು ಆಗಿರೋದ್ರಿಂದಾಗಿ ಆ ಕ್ಷಣವನ್ನು ಹೇಗ್ ನೋಡ್ತೀರಿ ತಾವು ಅಂತ? ಅದು ನಮ್ಮ ಸಮಾಜಕ್ಕೆ ಗೌರವನೇ, ಅದ್ರಾಗ ಎರಡನೇ ವಿಚಾರನೇ ಇಲ್ಲ. ನಮ್ಮ ಮುಖ್ಯಮಂತ್ರಿ ಅವರು ದೂರ ಒಂದು ದೃಷ್ಟಿ, ಅದು ಅವ್ರೆಲ್ಲರಿಗೂ ಸರಿ ಸಮಾನ ನೋಡ್ತಾರಂತ. ಇದಕ್ಕೊಂದು ಉದಾಹರಣೆ, ಇದಕ್ಕಿಂತ ಬೇರೆ ಏನಿಲ್ಲ. ಒಂದ್ ಕಾಲದಲ್ಲಿ ನಿಸಾರ್ ಅಹಮದ್ ಓಪನ್ ಮಾಡಿದ್ರು, ಇದು ದಸರಾ ಉದ್ಘಾಟನೆ ಮಾಡಿದ್ರು, ಈಗ ಬಾನು ಮುಷ್ತಾಕ್ ಮಾಡಿದ್ದಾರೆ. ಇದೆಲ್ಲ ದೂರದೃಷ್ಟಿ ಇಟ್ಕೊಂಡ್ರೆ ಮುಖ್ಯಮಂತ್ರಿಗಳಿದ್ದಾಗ ಇವೆಲ್ಲ ನಡೀತವೆ. ಇದು ವಿರೋಧ ಮಾಡಿರೋದು ಅದು ಬಹಳ ಸಣ್ಣ ದೃಷ್ಟಿ. ಅದು ಅವರು ಆ ನಮೂನೆ ಬೆಳ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಬಾನು ಮುಷ್ತಾಕ್ ಮಾಡೋದು ದೊಡ್ಡ ಕೆಲಸ ಅಲ್ಲ. ಅವ್ರಿಗೆ ಈ ಸಮಾಜದವ್ರು ಯಾಕೆ ಮಾಡ್ತಾರಂತ ಅವ್ರಿಗೆ ದುಃಖ ಇರ್ತದೆ. ಅವ್ರಿಗೆ ಚಿಂತೆ ಅದು. ಅವ್ರಿಗೆ ಬಾನು ಮುಷ್ತಾಕ್ ಮಾಡೋದ್ ಚಿಂತೆ ಅಲ್ಲ, ನಿಸಾರ್ ಅಹಮದ್ ಮಾಡೋ ಚಿಂತೆ ಅಲ್ಲ. ಈ ಮುಸಲ್ಮಾನ್ ಸಮಾಜದ ಬಗ್ಗೆ ಹೆಂಗ್ ನಾವು ವಿರೋಧ ಮಾತಾಡಿ ಎಲ್ಲಾ ಬೇರೆ ಸಮಾಜಕ್ಕೆ ಒಗ್ಗಟ್ಟು ಮಾಡಿ ನಮ್ಮ ಓಟ್ ತಗೋಬೇಕು ಅನ್ನೋದು ಅಷ್ಟಿಗೆ ತಲೆಯಾಗಿರ್ತದ ವಿನಃ ಅದರಲ್ಲಿ ಯಾವುದೇ ವಿರೋಧ ಅಲ್ಲ. ಅದು ಇಷ್ಟೇ ನನಗೆ ಅನ್ಸದ್ ಮಟ್ಟಿಗೆ. ನಾನು ಮೊನ್ನೆನೂ ಹೇಳಿದೆ, ಈ ಮದ್ದೂರ್ ಗಲಾಟೆ ಆಗ್ಲಿ ಅದು ಆಗ್ಲಿ ಇವೆಲ್ಲ ಅದಾವಲ್ಲ, ಇದು ಬಾನು ಮುಷ್ತಾಕ್ನ ರಿಯಾಕ್ಷನ್, ಇದು ಆಕ್ಷನ್ ಆಗ್ತಾ ಇರೋದು ಅಂತ ಹೇಳಿದೀನಿ ನಾನು.
ಓಕೆ. ಯಾಕಂತ ಹೇಳಿದ್ರೆ ಬೇರೆ ಏನಿಲ್ಲ ಇದ್ರ ಉದ್ದೇಶ. ಹೆಂಗಪ್ಪ ಅಂದ್ರೆ ಪ್ರಚೋದನೆ ಹಾಕ್ಬೇಕು, ಹೆಂಗ್ ಜನರಲ್ಲಿ ಗುದ್ದಾಟ ಹಚ್ಬೇಕು, ಹೆಂಗ್ ನಮ್ಮಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದೇ ಒಂದು ಗುಂಪು ಹೊಂದ್ಬಿಟ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ. ಅದ್ರಲ್ಲಿ ಅದು ಅವ್ರು ಹೆಂಗ ಬೆಂಕಿ ಹಚ್ಬೇಕು ಅನ್ನೋದು ಲೆಕ್ಕ ಇಟ್ಕೊಂಡ್ ಬಂದಿರ್ತಾರೆ. ಆದ್ರೆ ಜನ ಅಷ್ಟು ಬುದ್ಧಿವಂತರಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಇದರಲ್ಲಿ 90% ಹಿಂದೂಗಳು ಇವತ್ತು ಆ ವಿಚಾರದಾಗ ವಿರೋಧ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ 95% ಹಿಂದೂಗಳು ಸೆಕ್ಯುಲರ್ ಇರೋದ್ರಿಂದನೇ ನಾವು ಅವರೆಲ್ಲ ಒಗ್ಗಟ್ಟಾಗಿದ್ದೀವಿ. ಒಂದು 3-4%, 5% ಜನ ಈ ಆಂಟಿ ಸೆಕ್ಯುಲರಿಸಂ ಇರೋದ್ರಿಂದ ಅವ್ರು ಪ್ರಚೋದನೆ ಮಾಡಿ ರಾಜಕೀಯಕ್ಕೆ ಹೆಂಗ್ ನಾವು ಬೆಳೆಸ್ಕೋಬೇಕನ್ನೋದು ಕಾಯ್ತಾ ಇರ್ತಾರೆ. ಅದರಿಂದ ಜನ ಏನು ಅಷ್ಟು ಹುಚ್ಚರಿಲ್ಲ. ನಾವೆಲ್ಲರೂ ಅಣ್ಣತಮ್ಮರಾಗಿರ್ಬೇಕು. ಇವತ್ತೆಲ್ಲ ಬರುವಂತ ದಿನಗಳಲ್ಲೂ ಇನ್ನೂ ಒಳ್ಳೆ ಒಂದು ವಾತಾವರಣ ಜನಕ್ಕೆ ಗೊತ್ತಾಗ್ತಾ ಇದೆ. ಈಗ ಇವ್ರು ಯಾಕೆ ಮಾಡ್ತಾರಂತ ಜನಕ್ಕೆ ಗೊತ್ತಾಗ್ತದೆ. ನಾವು ಆದ್ರೂ ಸಹಿತ ಇಂಥವೆಲ್ಲ ಪ್ರಚೋದನೆಯಲ್ಲಿ ಮುಂದೆ ಹೊರತು ಹೋಗ್ಬಾರ್ದು. ನಮ್ಮಲ್ಲಿ ನಮ್ಮ ಹುಡುಗರಿಗೆ ರಿಯಾಕ್ಷನ್, ನೀವು ಯಾವ ಸಮಾಜ ಹುಡುಗರು ತಪ್ಪು ಮಾಡ್ತಾರ ಆ ಸಮಾಜದ ಮುಖಂಡರ ಹತ್ರ ಹೋಗಿ, ನೋಡ್ರಿ ನಿಮ್ ಹುಡುಗ ಈ ಸರ್ತಿ ಹಿಂಗ್ ನಮ್ಗೆ ಬೈದ, ಹಿಂಗ್ ನಮ್ಮ ಮಸೂದಿ ಮೇಲೆ ಕಲ್ಲು ಹೊಡೆದ, ಹಿಂಗ್ ನಮ್ಮ ಒಂದು ಗಲಾಟೆ ಮಾಡ್ದ ಅಂತ ಹೇಳ್ಬೇಕು. ನಮ್ಮ ಜನ ಯಾರ ದೇವಸ್ಥಾನದ ಮೇಲೆ ಏನಾರ ಇದು ಮಾಡಿದ್ರು, ಬೇರೆ ಸಮಾಜದ ಮಾಡಿದ್ರೆ ಆ ಸಮಾಜದ ಜನ ನಮ್ಮ ಮುಖಂಡರಿಗೆ ಕಂಡು, ನೋಡ್ರಿ ನಿಮ್ ಹುಡುಗ ಇಂತ ಒಂದು ಏರಿಯಾದಲ್ಲಿ ಬಂದು ಹಿಂಗ್ ಗಲಾಟೆ ಮಾಡ್ದ ಅಂತ ಹೇಳಿದ್ರೆ ಕುಂದಿಸ್ಕೊಂಡ್ ಮಾತಾಡಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೋಬಹುದು. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಸಹಿತ ನಾವು ಈ ಪೀಸ್ ಕಮಿಟಿ ಏನ್ ಕರಿತೀರಿ ನಿಮ್ಮ ತಾಲೂಕುಗಳಲ್ಲಿ, ಎಲ್ಲಾ ಸಮಾಜದ ಮುಖಂಡರು, ಮೇನ್ ಮಸೂತಿ ಮುಖಂಡರು, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋರು ನೋಡಿ ಲೀಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಆ ಎಲ್ಲಾ ಸಮಾಜದಲ್ಲೂ ಅಂತ ಜನಕ್ಕೆ ಪೀಸ್ ಕಮಿಟಿ ಆಗಿ ಕರಿಬೇಕು. ಅದು ಬಿಟ್ಟು ಈಗ ಇಲ್ಲಿ ಏನ್ ನಡೀತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ಅಂತ ಹೇಳಿದ್ರೆ, ಅವ್ನ್ ರೌಡಿ ಇರ್ಲಿ ಏನಾರು ಇರ್ಲಿ, ಜನರಲ್ಲಿ ಸ್ವಲ್ಪ ಕೂಕಂದ್ ಅಡ್ಡಾಡ್ಬಿಟ್ರೆ ಅವನಿಗೆ ಕರೆದು ಪೀಸ್ ಕಮಿಟಿಯಲ್ಲಿ ಕುದಿಸ್ಕೊಂತಾರೆ. ಇದರಿಂದ ಏನು ಉಪಯೋಗ ಆಗಂಗಿಲ್ಲ. ಎಲ್ಲಾ ಸಮಾಜದಲ್ಲಿ ಒಳ್ಳೆ ಜನ ಇದ್ದಾರೆ, ಕೆಟ್ಟ ಜನನೂ ಇದ್ದಾರೆ. ಕೆಟ್ಟ ಜನಕ್ಕೆ ಸರಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಜನ ಈ ಪೀಸ್ ಕಮಿಟಿಗಳಲ್ಲಿ ಬರ್ಬೇಕು. ಊರಲ್ಲಿ ಒಂದು ಟೀಮ್ ಮಾಡ್ಕೋಬೇಕು. ಅವ್ರು ಇಂಥವೆಲ್ಲ ಇಂಥವೆಲ್ಲ ಗಣೇಶನ ಹಬ್ಬ, ದೀಪಾವಳಿ ಇವೆಲ್ಲ ಬಂದಾಗ ಅವರೆಲ್ಲ ಒಂದ್ ಕಡೆ ಸಿಟ್ಟಿಂಗ್ ಮಾಡ್ಬೇಕು. ಇವರೆಲ್ಲ ಸಿಟ್ಟಿಂಗ್ ಮಾಡಿ ಪಂಚಾಯತಿ ಮಾಡಿದ್ದು ಜನರಲ್ಲಿ ಹೊರಗ್ ಬರ್ಬೇಕು. ಅವ್ರು ಹೇಳ್ಬೇಕು, ನೋಡಪ್ಪ ನಾವ್ ಹಿಂಗೆಲ್ಲ ಮಾತಾಡಿ ಇಂತ ಒಂದು ನಾವ್ ಫೈಸಲಾ ಮಾಡಿದೀವಿ. ಏನಪ್ಪಾ ಅಂತ ಹೇಳಿದ್ರೆ ಡಿಜೆ ಬಡಿಬಾರ್ದು, ಹಿಂಗೆಲ್ಲ ಗಲಾಟೆಗಳು ಮಾಡಬಾರ್ದು, ಇಂತ ಕಡೆ ಫ್ಲಾಗ್ ಗಳು ಕಟ್ಟಬಾರ್ದು, ಇಂತ ಕಡೆ ಬ್ಯಾನರ್ ಗಳು ಕಟ್ಟಬಾರ್ದು, ನಿಮ್ ಏರಿಯಾದಲ್ಲಿ ನೀವು ಕಟ್ಕೊಳ್ಳಿ, ನೀವೇನಾರು ಮಾಡ್ಕೊಡ್ರಿ ಅಂತ ಅವ್ರು ಏನ್ ಫೈಸಲಾ ಪಂಚಾಯತಿ ಮಾಡ್ತಾರೋ ಆ ಟೈಮ್ ನಾವು ನಡ್ಕೋಬೇಕು ಅಂತ ಹೇಳಿ ಎಲ್ಲಾ ಮಸೂದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ಬೇಕು. ಸರ್, ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ ನಾಯಕರು ನಮಗಾಗಿ ಏನ್ ಮಾಡಿದ್ದಾರೆ, ಅವ್ರ ಕೊಡುಗೆ ಏನು ಅನ್ನುವಂಥದ್ದೇ ಪ್ರಶ್ನೆ ಇರುತ್ತೆ. ಇನ್ಫ್ಯಾಕ್ಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಪ್ರಚಾರ ಸಿಗೋದು ತುಂಬಾ ಕಡಿಮೆ, ಪರ್ಟಿಕ್ಯುಲರ್ಲಿ ಸಮುದಾಯದ ವಿಚಾರದಲ್ಲಿ ಮಾತಾಡೋದಾದ್ರೆ. ನೀವೇನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ನಿಮ್ ಸಮುದಾಯಕ್ಕೆ ಅಂತ? ನೋಡಿ, 1,700-600 ಕೋಟಿ ರೂಪಾಯಿ ಇದ್ದಾಗ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಮಂತ್ರಿಯವರಿದ್ರು, ಶಿಕ್ಷಣ ಮತ್ತು ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಇದ್ರು. ನಾವು ಎಲ್ಲ ಆ ಟೈಮ್ ನಲ್ಲಿ ಶಾಸಕರು ಯಾರು ಇದ್ರು, ನಾವೆಲ್ಲ ಕೂಡಿ ಇದು ಏನಾರ ಮಾಡಿ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಹೋಗಿ ಕಂಡು, ಅವಾಗ ಅವ್ರು ಅಂದ್ರು, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನೀವ್ ಏನ್ ಮಾಡ್ಬೇಕಂತ ಇದ್ದೀರೋ ಲೀಸ್ಟ್ ತರ್ರಿ, ನಾನು ಅದಕ್ಕೆ ಏನ್ ಮಾಡ್ಬೇಕಂತ ಮಾಡ್ತೀನಿ. ನೀವು ಜಾಸ್ತಿ ಬಜೆಟ್ ನಲ್ಲಿ ನಮ್ಗೆ ಜಾಸ್ತಿ ಕೊಡ್ಬೇಕು, ನೀವು ಇಷ್ಟೇ ಕೊಟ್ರೆ ನಮ್ಗೆ ಕೆಲಸ ಮಾಡಕ್ ಆಗಂಗಿಲ್ಲ ಅಂತ ತನ್ವೀರ್ ಸೇಠ್ ಸಾಹೇಬರು ನಾವು ಎಲ್ಲರೂ ಸೇರಿ ಹೋಗಿ ಮಾತಾಡಿದಾಗ, ಆವಾಗ ನಾವು 3-4 ಮೀಟಿಂಗ್ಗಳು ಮಾಡಿದ್ವಿ ಎಲ್ಲ ಶಾಸಕರು ತನ್ವೀರ್ ಸೇಠ್ ಮನೆಯಲ್ಲಿ. ಆವಾಗ ಹೋಗಿ 3,300 ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಯವರು ಕೊಟ್ರು. ಅದರಲ್ಲಿ ನಾನು ತನ್ವೀರ್ ಸೇಠ್ ಅವರು ಜಾಸ್ತಿ ತಲೆ ಇದು ಮಾಡಿದ್ವಿ. ಮೊನ್ನೆನೂ ಸಹಿತ 4,000 ಚಿಲ್ಲರ ಕೋಟಿ ಆಗ್ಬೇಕಾದ್ರೆ ಜಮೀರ್ ಸಾಹೇಬ್ರ ಮೀಟಿಂಗ್ ಮಾಡಿದಾಗ ಅದಕ್ಕೆಲ್ಲ ಏನೇನ್ ಕೆಲ್ಸಗಳು ಮಾಡ್ಬೇಕಂತ ನಾವು ಅವ್ರು ಕುತ್ಕೊಂಡು ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವುಮೆನ್ಸ್ ಕಾಲೇಜಿಂದ ನನ್ನ ತಲೆಗಿತ್ತದು. ಅವಾಗಿಂದನು ವುಮೆನ್ಸ್ ಕಾಲೇಜ್ ಮಾಡ್ಲೇಬೇಕು ನಮ್ಮ ಸ್ಟೇಟ್ ನಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಈ ಹಿಜಾಬಿನ ವಿಚಾರ ಬಂದಾಗ 1 ಲಕ್ಷದ ಮೇಲೆ ಹುಡುಗಿಯರು ನಮ್ಮ ಎಕ್ಸಾಮ್ ನಲ್ಲಿ ಕುಂತಿಲ್ಲ, ಡ್ರಾಪ್ ಔಟ್ ಆದ್ರು. ಬಹಳ ದೊಡ್ಡ ನುಕ್ಸಾನ್ ನಮ್ಮ ಸಮಾಜಕ್ಕೆ. ಅದಕ್ಕೆ ಇದೆಲ್ಲ ಇವತ್ತಿಲ್ಲ ನಾಳೆ ಇಂಥವೆಲ್ಲ ಪ್ರಾಬ್ಲಮ್ ಬರಬಹುದು ಅಂತ ತಿಳ್ಕೊಂಡು ನಾವು ಮಿನಿಸ್ಟರ್ ಸಾಹೇಬ್ರ ಹತ್ರ, ನಮ್ಮ ಜಮೀರ್ ಸಾಹೇಬ್ರ ಹತ್ರ ಈ ಒಂದು ಇದು ಇಟ್ವಿ. ನಾನು, ನಸೀರ್ ಅಹಮದ್ ಸಾಹೇಬ್ರು, ಜಮೀರ್ ಸಾಹೇಬ್ರು, ಇನ್ನು ಅನೇಕ ಎಲ್ಲ MLAಗಳು ಕುತ್ಕೊಂಡು, ತನ್ವೀರ್ ಸೇಠ್ ಸಾಹೇಬ್ರು ಇದ್ರು, ನಮ್ಮ ಹ್ಯಾರಿಸ್ ಅವ್ರು ಇದ್ರು,
ಸಲೀಂ ಅಹಮದ್ ಸಾಹೇಬ್ರಿದ್ರು, ರಜ್ವಾನ್ ವರ್ಷದ್ ಅವರಿದ್ರು, ನಮ್ಮ ಸೇಠ್ ಸಾಹೇಬ್ರು ಆಸಿಫ್ ಸೇಠ್ ಅವರಿದ್ರು. ಎಲ್ಲಾ MLA ಗಳು ಸೇರಿ, MLCಗಳು MLA ಗಳು ಎಲ್ಲರೂ ಸೇರಿ ನಾವು ಇದಕ್ಕೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ನೋಡಿ ಇಂಥವೆಲ್ಲ ಇವತ್ತು ಬಂದಿದೆ, ನಾಳೆ ಆಗಂಗಿಲ್ಲ ಅಂತ ಮತ್ತೇನಿಲ್ಲ. ಸರ್ಕಾರಗಳು ಯಾವುದೇ ಬರಲಿ, ನಮ್ಮ ವಕ್ಫ್ ಪ್ರಾಪರ್ಟೀಸ್ ಇದಾವೆ, ಅದರಲ್ಲಿ ನಮ್ಮದೇ ಆದಂತ ಕಾಲೇಜ್ಗಳು ಓಪನ್ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ನಾಳೆ ಅಂತವೆಲ್ಲ ಸಿಚುವೇಶನ್ ಬಂದಾಗ ನಮ್ಮ ಹುಡುಗಿಯರು ನಮ್ಮ ಕಾಲೇಜ್ಗಳಲ್ಲಿ ಓದ್ಲಿ, ಬೇರೆ ಹುಡುಗಿಯರು ಓದ್ಲಿ, ಅದ್ರ ಜೊತೆಗೆ ನಮ್ದೇ ಆದಂತ ಒಂದು ಕಾಲೇಜ್ ಇದ್ರೆ ಇಂಥವೆಲ್ಲ ಕಾನೂನು ಬಂದಾಗ ನಮ್ಗೆ ಯಾವುದೇ ತಡೆಗಳು ಬಡಂಗಿಲ್ಲ ಅಂತೇಳಿ ನಾವದು ಯೋಚನೆ ಮಾಡಿ ನಾವು ಎಲ್ಲರೂ ಸೇರಿ ಅದೊಂದು ಇಂಪ್ಲಿಮೆಂಟ್ ಆಗೋ ತನಕ ನಾನು ಬಿಡ್ಲಿಲ್ಲ. ಬೆನ್ ಹತ್ತಿ ಮಾಡಿಸಿ ಇವತ್ತು ಡಿಕ್ಲೇರ್ ಆಗಿದೆ. ನನ್ನ ಅಂದಾಜು ನೆಕ್ಸ್ಟ್ ಮಂತ್ ಇಂದ ಎಲ್ಲಾ ಕಡೆನೂ ಕಾಲೇಜ್ಗಳು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ. ಇಷ್ಟು ನಾವು ಇದು ಮಾಡಿದೀವಿ. ಬೇಕಾದಷ್ಟು ಕಡೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹಾಸ್ಟೆಲ್ಗಳನ್ನು ಜಾಸ್ತಿ ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲಿ ಹಾಸ್ಟೆಲ್ ಓಪನ್ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಮೈನಾರಿಟೀಸಿಗೆ ಏನೇನ್ ಕೆಲಸ ಮಾಡ್ಬೇಕು ಅನ್ನೋದಿರ್ತಾವೆ ಅವೆಲ್ಲಾ ಕಡೆ ಹೋದಾದ ಕಡೆ ಮಾಡ್ತಾ ಇದೀವಿ. ಅದ್ರಾಗಿಲ್ಲೇ ಏನು ವಿಚಾರ ಇಲ್ಲ, ಇಂಥದೇ ಅಂತದೇ ಅಂತಿಲ್ಲ. ಎಲ್ಲಾ ವಿಚಾರದಾಗ ನಾವು ಒಗ್ಗಟ್ಟಾಗಿ ಕುತ್ಕೊಂಡು ಮಾತಾಡಿ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, 2014 ನಂತರ ಮುಸ್ಲಿಂ ನಾಯಕತ್ವ ನೇಪಥ್ಯಕ್ಕೆ ಸರಿತಾ ಇದೆ ಅನ್ನುವಂತಹ ಒಂದು ರಿಪೋರ್ಟ್ ಬಂದಿತ್ತು. ಅಂದ್ರೆ ನಾಯಕತ್ವದ ಕೊರತೆ ಇದೆ, ನಾಯಕರು ಹುಟ್ಕೊಳ್ತಾ ಇಲ್ಲ ಸಮುದಾಯದಲ್ಲಿ 2014 ನಂತರ. ಅಂತದೇನಿಲ್ಲ, ಎಲ್ಲಾ ಕಡೆ ಎಲ್ಲಾ ಜಿಲ್ಲಾ ವೈಸು ನೀವು ಎಲ್ಲಿ ಹುಡುಕಿದ್ರು ನಮ್ಮ ಲೀಡರ್ಸ್ ಗಳಿದ್ದಾರೆ. ನಾವ್ ಇವತ್ತು ಈ ಸೆನ್ಸಸಿನ್ ಕೆಲಸ ಆಗ್ಲಿ, ಕಾಲೇಜ್ಗಳದ್ದು ಕೆಲಸಗಳಾಗ್ಲಿ, ಸಮಾಜದಲ್ಲಿ ಏನೇ ಒಂದು ಇದು ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಎಜಿಟೇಷನ್ ಮಾಡೋದಾಗ್ಲಿ, ಎಲ್ಲದಕ್ಕೂ ನಾವು ಅವ್ರಿಗೆ ಉಪಯೋಗ ಮಾಡ್ತಾ ಇದೀವಿ. ಜಿಲ್ಲಾ ವೈಸು ನಮ್ದೇ ಆದಂತ ಟೀಮ್ ಇದೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ನಮ್ದೇ ಆದಂತ 100 ಗಟ್ಟಲೆ ಜನ ಹುಡುಗರಿದ್ದಾರೆ. ಅಲ್ಲೆಲ್ಲಾ ಕಡೆನೂ ಜಿಲ್ಲಾ ಅಧ್ಯಕ್ಷ ಇರ್ತಾರೆ, ತಾಲೂಕ್ ಅಧ್ಯಕ್ಷ ಇರ್ತಾರೆ, ಅವ್ರ ಜೊತೆಗೆ 20-25 ಜನ ಹುಡುಗರು ಇರ್ತಾರೆ. ಎಲ್ಲಾ ಸಮಾಜದ ಕೆಲಸ ಮಾಡ್ತಾರೆ, ಎಲ್ಲಾ ಸಮಾಜದಲ್ಲಿ ಇರ್ತಾರೆ. ಕ್ರಿಶ್ಚಿಯನ್ಸ್, ಜೈನ್ಸ್, ಬುದ್ಧಿಸ್ಟ್, ಮೈನಾರಿಟಿ, ಮುಸ್ಲಿಮ್ಸ್ ಎಲ್ಲ ಇರ್ತಾರೆ. ಎಲ್ಲಾ ಜಿಲ್ಲಾ ಪೂರಾ ಕಂಪ್ಲೀಟ್ ರಾಜ್ಯಾದ್ಯಂತ ನಮ್ಮ ಟೀಮ್ ಇದೆ. ಎಲ್ಲಾ ವಿಚಾರದಾಗೂ ನಾವು ಮುಂದೆ ಹೊರದು ಏನೇ ಕೆಲಸ ಅಂತವಿದ್ರು ಸಹಿತ ಅವ್ರಿಗೆ ಹಚ್ಚಿ ಕೆಲಸ ಮಾಡಿಸ್ತೀವಿ ನಾವು. ಅದಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ ಅಂತಿಲ್ಲ, ಎಲ್ಲಾ ಕಡೆ ನಾಯಕತ್ವ ಡೆವಲಪ್ಮೆಂಟ್ ಆಗುತ್ತೆ. ನಾವು ಮಾಡೋವಂತ ಪ್ರಸಂಗ ನಮ್ಮ ಮಾಡ್ಕೋಬೇಕು. ತಮ್ಮ ಜಿಲ್ಲೆಗಳಲ್ಲಿ ಹುಡುಕಿ ಕೆಲಸ ಮಾಡ್ಬೇಕು. ಹಂಗೆ ಬರ್ರಿ ಅಂದ್ರೆ ಯಾವ್ದು ಮಾಡಕ್ ಕೊಡಂಗಿಲ್ಲ. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನಾವೆಲ್ಲರೂ ಕೂಡ ನಜೀರ್ ಸಾಬ್ ಅವ್ರನ್ನ ನೋಡಿದೀವಿ, ನೀರ್ ಸಾಬ್ ಅಂತಾನೆ ಕರಿತಾ ಇದ್ವಿ ಅವರನ್ನ, ಮತ್ತು ಜಾಫರ್ ಶರೀಫ್ ಅಂತಹ ನಾಯಕರನ್ನ ನೋಡಿದೀವಿ. ಈ ತರದ ಕ್ವಾಲಿಟಿ ಆಫ್ ಲೀಡರ್ಸ್ ಇಲ್ಲ ಅನ್ನೋದು ಅಲ್ಲ. ನೀವು ನೋಡಿ, ನೀವು ಆ ಟೈಮ್ನಲ್ಲಿ ರೈಲ್ವೆ ಲೈನ್ ತಗೊಂಬಂದ್ರು, ಅವ್ರ ದೇಶದಾಗೆಲ್ಲ ಇದು ಆದ್ರು. ಇವ್ರಿಗೆ ಇಂತ ಒಂದು ಖಾತೆನೆ ಯಾರು ಒಪ್ತಿದ್ದಿಲ್ಲ ಅಂತ ಖಾತೆ ಅದು ಯಾವ್ದು ರೂರಲ್ ಡೆವಲಪ್ಮೆಂಟ್. ಅವಾಗ ಜನ ರೂರಲ್ ಡೆವಲಪ್ಮೆಂಟ್ ಏನಿದೆ ಅಂತ ಇದ್ರು. ನಜೀರ್ ಸಾಬ್ರ ಅಂತಾರ ಮಂತ್ರಿ ಆದ್ಮೇಲೆ ಅದಕ್ಕೊಂದು ಇದು ಪ್ರಾಮುಖ್ಯತೆ ಬಂತು. ಇವತ್ತು ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಪೂರಾ ಕಂಪ್ಲೀಟ್ ಸ್ಟೇಟಿನ ಅರ್ಧ ಕೆಲಸ ಅದ್ರಾಗಿರ್ತದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಂಗೆ ಇರ್ತಾವೆ. ಅದೇ ತರ ನೀವು ನಮ್ಮಲ್ಲಿ ಬಹಳ ನ್ಯೂನತೆಗಳಿದ್ವು. ಈಗ ನಮ್ಮ ತನ್ವೀರ್ ಸೇಠ್ ಅವರು ಬಹಳ ಬುದ್ಧಿವಂತರು. ಅವ್ರ ಕಾಲದಲ್ಲಿ ಶಾಲೆಗಳು ಅಬ್ದುಲ್ ಕಲಾಂ ಆಜಾದ್ ಶಾಲೆ ಓಪನ್ ಆಗಿದ್ದು ತನ್ವೀರ್ ಸೇಠ್ ಅವ್ರ ಕಾಲದಾಗೆ. ಅವಾಗ ಅವ್ರು 200 ಶಾಲೆಗಳು ಓಪನ್ ಮಾಡಿದ್ರು. ಮತ್ತೆ ನಮ್ಮ ಸಮಾಜದವು ರೋಡು ಚರಂಡಿಗಳು ನಮ್ಮ ಕಾಲೋನಿಗಳಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಆ ಟೈಮ್ನಲ್ಲಿ ನಾವು ಎಲ್ಲರೂ ಸೇರಿ, ನಾನು, ತನ್ವೀರ್ ಸೇಠು, ಎಲ್ಲ ಹಾರಿಸು, ನಾವೆಲ್ಲರೂ ಸೇರಿ ಹೋಗಿ ಮುಖ್ಯಮಂತ್ರಿ, ಇವ್ರು ಹಿಂದೆ ಇದ್ದಾಗ ಮುಖ್ಯಮಂತ್ರಿ ಅವರು, ಅವ್ರಿಗೆ ನಾವು ಕೇಳ್ಕೊಂಡ್ವಿ, ನಮ್ಮ ಪರಿಸ್ಥಿತಿ ಹಿಂಗಿದೆ, ನಮ್ಮ ಶಾಸಕರುಗಳನ್ನು ಈ ಕಡೆ ಗಮನ ಕೊಡಂಗಿಲ್ಲ, ನಮ್ಮ ಜನ ಬಹಳ ಗಲೀಜ್ನಲ್ಲಿ ಬದುಕ್ತಿದ್ದಾರೆ, ಅದಕ್ಕೆ ಏನಾದ್ರು ಮಾಡ್ರಿ ಅಂದಾಗ ಅವಾಗ ಅವರು 700-800 ಕೋಟಿ ರೂಪಾಯಿ, ನಂಗೆ ಸರಿಯಾಗಿ ಗೊತ್ತಿಲ್ಲ, 800 ಕೋಟಿ ರೂಪಾಯಿ ಕಾಲೋನಿ ಡೆವಲಪ್ಮೆಂಟ್ ಅಂತ ಕೊಟ್ರು. ಆವಾಗಿಂದ ನಾವು ರೋಡು ಚರಂಡಿಗಳು, ಆವಾಗಿಂದ ನಮ್ಮ ಏರಿಯಾ ಮೈನಾರಿಟಿ ಕಾಲೋನಿ ಡೆವಲಪ್ಮೆಂಟ್ ಅಂತಾನೆ ಫಂಡ್ ಇದೆ. ಕರೆಕ್ಟ್. 5-5 ಕೋಟಿ ರೂಪಾಯಿ, 2-2 ಕೋಟಿ ರೂಪಾಯಿ, 3-3 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡ್ತಾರೆ. ಅದರಿಂದ ನಮ್ಮ ರೋಡ್ಗಳು, ಚರಂಡಿಗಳೆಲ್ಲ ಸ್ವಲ್ಪ ನೋಡಂಗೆ ಆಗಿದಾವೆ ಇತ್ತೀಚೆಗೆ. ಇದಕ್ಕಿಂತ ಹಿಂದೆ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ನಮ್ದು. ಓಕೆ ಸರ್, MLC ಆಗೋದಷ್ಟು ಈಸಿ ಅಲ್ಲ, ಯಾಕೆಂದ್ರೆ ಅದು ಚಿಂತಕರ ಚಾವಡಿ ಅಂತಾನೆ ಕರಿತೀವಿ ಅಪ್ಪರ್ ಹೌಸ್ ನ. ಲೈಕ್ ಹೇಗ್ ಶುರು ಆಯ್ತು ಸರ್ ಈ ಪಯಣ ರಾಜಕೀಯದ್ದು? ಯಾವುದು ರಾಜಕೀಯದ್ದು? ಅಲ್ಲ, ನಾನು 18ನೇ ವರ್ಷದಿಂದ ನಾನು NSUದಿಂದ ಬಂದು ತಾಲೂಕ್ ಲೆವೆಲ್ ಅಧ್ಯಕ್ಷ ಆಗಿ ಜಿಲ್ಲಾ ಅಧ್ಯಕ್ಷ 3 ಟರ್ಮ್ ಜಿಲ್ಲಾ ಅಧ್ಯಕ್ಷ ಇದ್ದೆ ನಾನು. ಮೇನ್ ಕಾಂಗ್ರೆಸ್ ದಾವಣಗೆರೆಯಲ್ಲಿ 3 ಟರ್ಮ್
3 ಟರ್ಮ್ ಜಿಲ್ಲಾಧ್ಯಕ್ಷ, ಬೇರೆ ಯಾರು ಇವತ್ತಂಗಾಗಿಲ್ಲ. 3 ಟರ್ಮ್ ಜಿಲ್ಲಾಧ್ಯಕ್ಷ ಇದ್ದೆ. ನಾವು ಸೋನಿಯಾ ಗಾಂಧಿ ಅವರ 2 ಸತಿ ಕಾರ್ಯಕ್ರಮ ಮಾಡಿದ್ವಿ. ಒಂದ್ ಸತಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಮಾಡಿದ್ವಿ. ಮಾಡ್ಕಂತ ದುಡ್ಕಂತ ಬಂದ್ವಿ. ನಮ್ಗೆ ಗುರುತಿಸಿ ನಮ್ಮ ಪಾರ್ಟಿಯವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಹಂಗೆ ಸುಮ್ಗೆ ಮನ್ಯಾಗ ಬಂದು ಯಾರು ಇಟ್ಕೊಡಂಗಿಲ್ಲ, ಮಾಡಿದ್ದಾರೆ. ನಾವು ಪಾರ್ಟಿ ದುಡ್ಕೊಂಡ್ ಬಂದಿದ್ದೀವಿ, ನಮ್ಗೆ ಪಾರ್ಟಿ ರೆಕಗ್ನೈಸ್ ಮಾಡಿದೆ. ನನ್ಗೆ ಆ ರೆಕಗ್ನೈಸ್ ಮಾಡಿದ್ದು ಯಾಕಂತ ಹೇಳಿದ್ರೆ ಸಮಾಜದ ಕಡೆಯಿಂದ, ಸಮಾಜದ ಆದಷ್ಟು ಇರೋ ತನಕ ಸಮಾಜದ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಣ, ಎಲ್ಲಾ ಸಮಾಜದ ಜೊತೆ ಒಗ್ಗಟ್ಟು ಉಳಿಸ್ಬೇಕು, ಎಲ್ಲರ ಜೊತೆಗೆ ಕೆಲಸ ಮಾಡ್ಕೊಂತ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ತುಂಬಾ ಪ್ರಬುದ್ಧತೆಯ ಮಾತುಗಳು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರ್ಲಿ ಕರ್ನಾಟಕ ಅನ್ನೋದು ತಮ್ಮ ಆಶಯ ಕೂಡ. ಹೌದು, ನಾನು ಯಾವ್ದು ಅದೇ ಬಯಸೋದು. ಮುಂದೆ ನಾನು ಎಲ್ಲಾ ಜನರನ್ನು ಕೇಳ್ಕೊಳ್ಳೋದು ಅಷ್ಟೇ, ಎಲ್ಲರೂ ಅಣ್ಣತಮ್ಮರಾಗಿ ಬಾಳೋಣ. ಇವೆಲ್ಲ ಪ್ರಚೋದನೆಗೆ ಎಲ್ಲ ಕೈ ಜೋಡಿಸೋದು ಬೇಡ. ಎಲ್ಲರೂ ಅಣ್ಣತಮ್ಮರಾಗಿ ಒಳ್ಳೆ ಒಂದು ಕಾಲದಲ್ಲಿ ಬೆಳೆಯಕ್ಕೆ, ಒಂದು ತೋಟ ಆಗಿ ಬೆಳೆಯಕ್ಕೆ ಪ್ರಯತ್ನ ಮಾಡೋಣ. ಎಲ್ಲಾ ಸಮಾಜದ ಜೊತೆಗೆ ಅಣ್ಣತಮ್ಮರಾಗಿ ಬಾಳೋಣ ಅಂತ ಹೇಳಿ ಇವತ್ತು ಈ ಒಂದು ಇದರಿಂದ ನಾನು ಮೆಸೇಜ್ ಕೊಡ್ತೇನೆ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಮಾತುಗಳು. ಅದೇನಿದ್ರು ಕೂಡ ನನಗೆ ಬಹಳ ಖುಷಿಯಾಗಿದ್ದು, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಹಾಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಮತ್ತು ತಮ್ಮ ಸಮುದಾಯದಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳು, ನ್ಯೂನ್ಯತೆಗಳು ಏನಿದೆ ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳುವಂತಹ ಛಾತಿ ಅವರದ್ದು. ಸೊ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.